ತೋರಿದ ದಾರಿ. ಬೆಳದಿಂಗಳ ಅಂಗಳದಲ್ಲಿ ವೇದಘೋಷಗಳ ಜೇಂಕಾರ, ಚಂದಮಾಮನ ತೇರಿನ ಸಂಚಾರ, ಕಣ್ತುಂಬಿಕೊಂಡ ಭಕ್ತ ಸಾಗರ. ಈ ಐತಿಹಾಸಿಕ ಕ್ಷಣಕ್ಕೆ ತಾಲೂಕಿನ ಬಾಗೇಶ್ವರ ಗ್ರಾಮಸ್ಥರು ಸಾಕ್ಷಿಯಾದರು. ಗ್ರಾಮದ ದೇವತೆ ಮೈಸೂರಮ್ಮ ದೇವಿಯ ನೂತನ ದೇವಾಲಯದ ಸವಿನೆನಪು ಹಾಗೂ ಗುರು ತೋರಿದ ದಾರಿ, ಚಂದಮಾಮನ ತೇರು, 140ರ ಸಂಭ್ರಮ ಗ್ರಾಮದಲ್ಲಿ ಹಬ್ಬದ ಸಡಗರವನ್ನು ಮೂಡಿಸಿತ್ತು. ತಳಿರು ತೋರಣಗಳಿಂದ ರಸ್ತಗಳ ಶೃಂಗಾರ, ಗ್ರಾಮವನ್ನು ಆವರಿಸಿದ್ದ ಬೆಳದಿಂಗಳ ಚಿತ್ತಾರ, ಮಹಿಳೆಯರು ಮಕ್ಕಳಲ್ಲಿ ಏನು ಸಡಗರ, ಗುರುಪಾದ ಪೂಜೆಯೊಂದಿಗೆ ಭಕ್ತಿಗೌರವ ಸಮರ್ಪಣೆಯ ಸಂಸ್ಕಾರ. ಹೀಗೆ ನೋಡುವರ ಪಾಲಿಗೆ ಹಬ್ಬದ ಅನುಭವ ನೀಡಿತು. ಧಾರ್ಮಿಕ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಹಾಸನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಂಭುನಾಥ ಸ್ವಾಮೀಜಿಯವರನ್ನು ಮಂಗಳವಾದ್ಯ ಸಮೇತ ಪೂರ್ಣಕುಂಭದೊಂದಿಗೆ ಸ್ವಾಗತಿಸಿದ ಗ್ರಾಮಸ್ಥರು ನಂತರ ಪಾದಪೂಜೆ ಮಾಡುವ ಮೂಲಕ ಗುರುಭಕ್ತಿ ಸಮರ್ಪಿಸಿದರು. ನಂತರ ನಡೆದ ಧಾರ್ಮಿಕ ಸಮಾರಂಭದಲ್ಲಿ ಶಂಭುನಾಥ ಸ್ವಾಮೀಜಿ ಭಕ್ತರಿಗೆ ಆಶೀರ್ವಚನ ನೀಡಿ, ಹರಮುನಿದರೂ ಗುರು ಕಾಯುವನು, ಹಾಗಾಗಿ ಗುರುವಿಗೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ವಿಶಿಷ್ಟವಾದ ಸ್ಥಾನ ನೀಡಲಾಗಿದೆ. ಗುರು ಹಿರಿಯರನ್ನು ಗೌರವ ಭಾವದಿಂದ ಕಾಣುವ ಮನುಷ್ಯನ ನಡೆನುಡಿಯನ್ನು ಭಗವಂತನೂ ಸಹ ಮೆಚ್ಚುತ್ತಾನೆ. ಅಂತಹ ಸಾರ್ಥಕ ಆದಿಯಲ್ಲಿ ಬಾಗೇಶ್ವರ ಗ್ರಾಮಸ್ಥರು ಸಾಗುತ್ತಿದ್ದು ತಮ್ಮ ನಡೆನುಡಿಯ ಸಂಸ್ಕಾರ ಇತರರಿಗೆ ಆದರ್ಶವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಭಾಮಂಟಪದಲ್ಲಿರುವ ಆಸೀನರಾಗಿ ಭಕ್ತರು ದಯಮಾಡಿ ಲಿಂಗೇಗೌಡರು ಹಾಗೂ ಪೂಜ್ಯ ಮಹಾಸ್ವಾಮೀಜಿಯವರ ಅಮೃತಾಸ್ತಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ದಕ್ಷಿಣ ದಿಗ್ಮಾಗೆ ದಂಡಕಾರಣ್ಯ ಗೋದಾವರಿಯ ದಕ್ಷಿಣೇ ತೀರೆ ಶಾಲಿವಾನಸಕ್ಕೆ ಬೌದ್ಧಾವತಾರೆ ವ್ಯಾವಹಾರಿಕೆ ಚಾಂದ್ರಮಾನೇನ ಷಷ್ಠಿ ಶ್ರೀಮದ ಸಂವತ್ಸರೆ ಉತ್ತರಾಯಣೆ ವೈಶಾಖರು ಸಹಕುಟುಂಬಸ್ಯ ತದಾ ಚ ನರಸೇಗೌಡನಾಮಧೇಯಸ್ಯ ಕೃಷ್ಣೇಗೌಡನಾಮಧೇಯಸ್ಯ ತಿಮ್ಮೇಗೌಡನಾಮಧೇಯಸ್ಯ ತಿಮ್ಮೇಗೌಡನಾಮಧೇಯಸ್ಯ ರಂಗೇಗೌಡನಾಮಧೇಯಸ್ಯ ಏತೇಷಾಂ ಪೂಜ್ಯ ಸ್ವಾಮೀಜಿಯವರು ಅವರಿಗೆ ವಿಶೇಷವಾದ ಈಗ ರಾಶಿ ಪೂಜೆಯನ್ನ ಮುಂದಿನ ಕಾರ್ಯಕ್ರಮ ರಾಶಿ ಪೂಜೆ ಸಕಲೈಶ್ವರ್ಯ ಸಿದ್ಧ್ಯರ್ಥಂ ಸಕಲೇಷ್ಟಾರ್ಥ ಸಿದ್ಧ್ಯರ್ಥಂ ಪ್ರಾಪ್ತ್ಯರ್ಥಂ ರಕ್ಷಣಾರ್ಥಂ ನವನಾಥಾನಾಮನುಗ್ರಹ ನವಗ್ರಹ ಸಂಗಣಿತ ಸಕಲ ಪೀಡಾದೋಷ ನಿವಾರಣಾರ್ಥಂ नमः ओम भार्गव्यै नमः ओम वारुण्यै नमः ओम विद्यायै नमः ओम धनायै नमः ओम धनासुरार्चितायै विशेषणविशिष्टायाम् अस्यां सुमतितो अस्य नमानस्यां वरमानान्यः निगुणायोर्नामयस्य धर्मेशनामयस्य एतेषां सर्वेषां अत्रागतानां आस्तिक सद्भक्त
ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಓಂ ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶೋ ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ತದ್ಯತಯೋ ವಿಶಂತೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾ ते ब्रह्मलोके तु परान्तकाले परामृतात् परिमुच्यन्ते सर्वे तक्रं विपापं परमेष्मभूतं यत्पुण्डरीकं पुरमध्य सग्गस्तं तत्रापि तक्रं गगनं विशोकस्तस्मिन् निदन्तस्तदुपासितव्यम् यो वेदादौ स्वरप्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः ओम गुरवे नमः ओम परम गुरवे नमः ओम परात्पर गुरवे नमः ओम लोक गुरवे नमः ओम लोक पूज्याय नमः ओम सत्यात्मने नमः ओम चिद्रूपाय नमः ओम आनंद स्वरूपिणे नमः ओम नित्य ज्ञान स्वरूपिणे नमः ओम नित्याय नमः ओम शाश्वताय नमः ओम खंडाखंड स्वरूपिणे नमः ओम निरवध्याय नमः ओम निरंजनाय नमः ओम निर्लेपाय नमः अस्ताय नमः ओम बुद्धाय नमः ओम त्रिमूर्तात्मने नमः ओम श्री गुरुदेवताभ्यो नमो नमः मंगलम देवं त्रैलोक्यदिविरावः ओम सर्वस्याप्यै सर्वस्वदिभ्यै सर्वमेव तेनाप्नोति सर्वं जयते गुरुदेवताभ्यो नमः एकारति दीपं दर्शयामि आजवन्यानन्दरा परिमलपत्र पुष्पाणि समर्पयामि ओम भूर्भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् ऋतं सत्यं तर्तेन परिषञ्जयामि अमृतोऽमृतोत्परणमसि स्वाहा ओम प्राणाय स्वाहा अपानाय स्वाहा व्यानाय स्वाहा उदानाय स्वाहा समानाय स्वाहा परब्रह्मणे स्वाहा ओम गुरुब्रह्मा गुरुर्विष्णु गुरुर्देवो महेश्वरः गुरुर्साक्षात् परब्रह्म तस्मै श्री गुरवे नमः गुरवे सर्वलोकानां विषये भवरोगिणां निधये सर्वविद्यानां दक्षिणामूर्तये नमः ओम श्री गुरुदेवताभ्यो नमः वेदोक्त सप्तारतिदीपं दर्शयामि विराजनानन्तरम् आचमनीयं समर्पयामि आचमनीयानन्तरा परिमलपत्रपुष्पाणि समर्पयामि ओमखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः यो वेदादौ स्वरप्रोक्तो वेदान्ते च प्रतिष्ठितः तस्य प्रकृतिलीनस्य यः आसते देवीं वाचमजनिन्द देवास्तां विश्वरूप पशवो वदन्ते तानिन्द्रियाः सर्वमायुरसावदाम् ॐ शान्ति शान्ति शान्तिः हरिः ॐ ದೇವರು ಚುಂಚನಗಿರಿ ಶ್ರೀ ಗುರು ಧರೆ ಕಾಯುವ ದೇವರು ಸದ್ಗುಣಗಳ ಸದ್ಗುರು ನಡೆದಾಡುವ ದೇವರು ಚುಂಚನಗಿರಿ ಶ್ರೀ ಗುರು ಧರೆ ಕಾಯುವ ದೇವರು ಸದ್ಗುಣಗಳ ಸದ್ಗುರು ಕಲಿಯುಗದಲ್ಲಿ ಕಂಗೊಳಿಸಿದ ಕಾಯಕ ಶಿವಯೋಗಿ ನಿಮ್ಮ ಸೇವೆಗೆ ಮುಡಿಪಾದೆವು ನಿತ್ಯವು ಶಿರಬಾಗಿ ಕಲಿಯುಗದಲ್ಲಿ ಕಂಗೊಳಿಸಿದ ಕಾಯಕ ಶಿವಯೋಗಿ ನಿಮ್ಮ ಸೇವೆಗೆ ಮುಡಿಪಾದೆವು ನಿತ್ಯವು ಶಿರಬಾಗಿ ನಡೆದಾಡುವ ದೇವರು ಚುಂಚನಗಿರಿ ಶ್ರೀ ಗುರು ಧರೆ ಕಾಯುವ ದೇವರು ಸದ್ಗುಣಗಳ ಸದ್ಗುರು ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ದಿವ್ಯ ಸ್ಮರಣೆಯೊಂದಿಗೆ ಪ್ರಸ್ತುತ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದಂಥ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಕೃಪಾಶೀರ್ವಾದಗಳೊಂದಿಗೆ ಆದಿಚುಂಚನಗಿರಿ
ಆದಿಚುಂಚನಗಿರಿ ಮಠ ಹಾಸನ ಹಾಗೂ ಕೊಡಗು ಜಿಲ್ಲೆಯ ಕಾರ್ಯಾಧ್ಯಕ್ಷರು ಪರಮಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನ ಶ್ರೀ ಬಾಗೇಶ್ವರ ಗ್ರಾಮದ ಸದ್ಭಕ್ತರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಮೈಸೂರಮ್ಮನ ದೇವಾಲಯದ ಪ್ರಾರಂಭೋತ್ಸವದ ಸವಿನೆನಪಿನ ಅಂಗವಾಗಿ 140ನೇ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ಈ ಹುಣ್ಣಿಮೆ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಆಯೋಜನೆ ಮಾಡಿರುವುದು ನಮ್ಮೆಲ್ಲರ ಪುಣ್ಯ. ಈ ಮುಖೇನ ಹುಣ್ಣಿಮೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯರು ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು ಪರಮಪೂಜ್ಯರಿಗೆ ಕೋರ್ತಾ ಇದ್ದೀವಿ. ಬೊಂಚಿಹಳ್ಳಿ ಮಠ ಪೂಜ್ಯರು ಶ್ರೀ ಶ್ರೀ ಶಿವಾನಂದ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನ ಸಲ್ಲಿಸ್ತಾ ಇದ್ದೀವಿ. ಅಭಿವೃದ್ಧಿ ಅಧಿಕಾರರು ದೀನ ದಲಿತರ ಬಂಧು ಮೈಸೂರಮ್ಮ ದೇವಾಲಯದ ನೂತನ ದೇವಾಲಯದ ಪ್ರಾರಂಭೋತ್ಸವಕ್ಕೆ ಸಹಾಯವನ್ನು ನೀಡಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಬಾಗೇಶ್ವರ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇದ್ದೀವಿ. आराधयामि मणिसन्निभमात्मलिङ्गम् मायापुरी हृदयपङ्कमलचित्तजलाभिषेकै नित्यं समाधिकुसुमैर्न पुनर्भवाय नित्यं समाधिकुसुमैर्न पुनर्भवाय ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಪೂಜ್ಯ ಜಗದ್ಗುರು ಯುಗಯೋಗಿ ಭೈರವೈಕ್ಯ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರನ್ನು ಸ್ಮರಿಸುತ್ತಾ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರನ್ನು ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಪರಮ ಪೂಜ್ಯ ಶಿವಾನಂದ ಸ್ವಾಮೀಜಿಯವರ ಪಾದಕಗಳನ್ನು ನಮಸ್ಕರಿಸುತ್ತಾ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ KM ಶಿವಲಿಂಗೇಗೌಡರೇ, ಈ ಗ್ರಾಮದ ಎಲ್ಲ ಪ್ರಮುಖರೇ,
ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಶಿವಣ್ಣ ಅವರೇ ಮತ್ತು ನೆರೆದಿರುವ ಸಹೃದಯ ಭಕ್ತರೇ, ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ಅನ್ನುವಂತಹ ಒಂದು ಹುಣ್ಣಿಮೆ ಕಾರ್ಯಕ್ರಮ. ಇದು 140ನೇ ಹುಣ್ಣಿಮೆ ಕಾರ್ಯಕ್ರಮ. ಇವತ್ತು ಬಾಗೇಶ್ವರದ ಮೈಸೂರಮ್ಮನ ಸನ್ನಿಧಾನದಲ್ಲಿ ಇವತ್ತೇನು ನೆರವೇರ್ತಾ ಇದೆ. ಈ ಗುರು ತೋರಿದ ದಾರಿ ಹುಣ್ಣಿಮೆ ಮಾಮನ ತೇರು ಎನ್ನುವಂತಹ ಈ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಅಪೇಕ್ಷೆ ಮತ್ತು ಅವರ ಮಾರ್ಗದರ್ಶನ, ಅವರ ಆಶಯದಂತೆ ನಮ್ಮೆಲ್ಲರ ನೆಚ್ಚಿನ ಪೂಜ್ಯರಾದಂತಹ ಪರಮ ಪೂಜ್ಯ ಶ್ರೀ 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 ಶಂಭುನಾಥ ಸ್ವಾಮೀಜಿಯವರು ಈ ಹುಣ್ಣಿಮೆ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಹಾಸನ ಮಠದಲ್ಲಿ. ಕೇವಲ 40 ಜನರಿಂದ ಸದ್ಭಕ್ತರು ಏನು ಅಲ್ಲಿ ಬಂದು ಭಜನೆ ಮಾಡುತ್ತಿದ್ದಂತಹ ಒಂದು ಯಾರು ಹಿರಿಯ ಮಾತೃಶ್ರೀಗಳಿದ್ದರು ಅವರ ಸಮ್ಮುಖದಲ್ಲಿ ಕೇವಲ 40 ಜನರಿಂದ ಆರಂಭವಾದಂತಹ ಈ ಹುಣ್ಣಿಮೆ ಕಾರ್ಯಕ್ರಮ ಇವತ್ತು ಲಕ್ಷಾಂತರ ಭಕ್ತರು ಒಂದೆಡೆ ಸೇರಿ ಈ ಹುಣ್ಣಿಮೆ ಕಾರ್ಯಕ್ರಮವನ್ನು ನೆರವೇರಿಸುವಂತಹ ಒಂದು ಕಾರ್ಯ ಆಗಿದೆ. ಅದಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಅವರ ದೂರದೃಷ್ಟಿ ಕಾರಣ. ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ಅಂತ ಹೇಳಿದ್ರೆ ಈ ಒಂದು ಪರಮ ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಗುರುಗಳೇನಿದ್ದಾರೆ ಅವರು ತೋರಿದಂಥ ದಾರಿ. ಈ ಹುಣ್ಣಿಮೆಯ ನೆನಪಲ್ಲಿ ಈ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಂಡು ಬಂದಿದೆ ಶ್ರೀಮಠ. ಅನ್ನದಾಸೋಹದಿಂದ ಹಿಡಿದು ಅಕ್ಷರದಿಂದ ಹಿಡಿದು ವೈದ್ಯಕೀಯ ಸೇವೆಯಿಂದ ಹಿಡಿದು ಎಲ್ಲ ಕ್ಷೇತ್ರಗಳಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಾಡಿದಂತಹ ಪುಣ್ಯ ಕೆಲಸಗಳನ್ನು ಹಾಸನ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯಲ್ಲಿ ಅತ್ಯಂತ ಆಧ್ಯಾತ್ಮಿಕವಾಗಿ ಈ ಕ್ಷೇತ್ರವನ್ನು ಮುನ್ನಡೆಸುತ್ತಾ ಇಡೀ ಜಿಲ್ಲೆಯ ಭಕ್ತ ಸಮೂಹ ಆಧ್ಯಾತ್ಮ ಚಿಂತನೆಯ ಜೊತೆಗೆ, ಆರೋಗ್ಯದ ಚಿಂತನೆಯ ಜೊತೆಗೆ, ಶಿಕ್ಷಣದ ಚಿಂತನೆ ಜೊತೆಗೆ ಎಲ್ಲ ಚಿಂತನೆಗಳಲ್ಲಿ ತಾವು ಕೂಡ ಒಂದಾಗಬೇಕು ಅನ್ನುವಂಥ ಆಶಯವನ್ನು ಇಟ್ಟುಕೊಂಡು ಇಡೀ ಹಾಸನ ಜಿಲ್ಲೆಯಲ್ಲಿ ಒಂದು ಅತ್ಯಂತ ಮಹೋನ್ನತವಾದಂತಹ ಕಾರ್ಯವನ್ನು ಇಡೀ ಭಕ್ತ ಸಮುದಾಯ ಮೆಚ್ಚುವಂತಹ, ಇಡೀ ಭಕ್ತ ಸಮುದಾಯಕ್ಕೆ ಒಳಿತಾಗುವಂತಹ, ಸದಾಕಾಲ ಭಕ್ತರ ಒಂದು ಒಳಿತಿಗಾಗಿ ಶ್ರಮಿಸುತ್ತಿರುವಂತಹ ಪರಮ ಪೂಜ್ಯ ಶಂಭುನಾಥ ಮಹಾಸ್ವಾಮೀಜಿಯವರು ಇವತ್ತು ಈ ಜಿಲ್ಲೆಯ ಅತ್ಯಂತ ಧಾರ್ಮಿಕವಾದಂತಹ ಒಂದು ಮಹೋನ್ನತ ಕಾರ್ಯವನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಶಂಭುನಾಥ ಮಹಾಸ್ವಾಮೀಜಿಯವರು ಬಂದ ನಂತರ ಈ ಕ್ಷೇತ್ರಕ್ಕೆ ಅಂದರೆ ನಮ್ಮ ಹಾಸನ ಕ್ಷೇತ್ರಕ್ಕೆ ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರನ್ನು ಕಳಿಸ್ಕೊಡ್ತಾರೆ. ಬಾಲ್ಯದಿಂದಲೇ ಬಾಲಗಂಗಾಧರ ಸ್ವಾಮೀಜಿಯವರ ಒಡನಾಟದಲ್ಲಿದ್ದವರು, ಅವರೊಂದಿಗೆ ಮಗನಂತೆ ಪುತ್ರನಂತೆ ಬೆಳೆದಂಥವರು ಶಂಭುನಾಥ ಸ್ವಾಮೀಜಿಯವರು. ಬಾಲಗಂಗಾಧರ ಸ್ವಾಮೀಜಿಯವರ ಪರಮ ಶಿಷ್ಯ. ಇವತ್ತು ನಾವು ಬಾಲಗಂಗಾಧರ ಸ್ವಾಮೀಜಿಯವರನ್ನು ಶಂಭುನಾಥ ಸ್ವಾಮೀಜಿಯವರು ಕಾಣ್ತಾ ಇದ್ದೀವಿ. ಶಂಭುನಾಥ ಸ್ವಾಮೀಜಿಯವರು ನೋಡಿದ್ರೆ ನಮಗೆ ಬಾಲಗಂಗಾಧರ ಸ್ವಾಮೀಜಿಯವರು ನೋಡಿದಷ್ಟೇ ಸಂತೋಷ ಆಗುತ್ತೆ. ಅಂತಹ ಒಂದು ತೇಜಸ್ಸು ಅವರಲ್ಲಿ ನಾವು ಕಾಣಬಹುದು. ಶಂಭುನಾಥ ಸ್ವಾಮೀಜಿಯವರು ನಮ್ಮ ಜಿಲ್ಲೆಗೆ ಬಂದ ನಂತರ ಇಡೀ ಜಿಲ್ಲೆಯ ಒಂದು ಶೈಕ್ಷಣಿಕವಾಗಿರ್ಬೋದು ಅನೇಕ ಆರೋಗ್ಯ ಕಾರ್ಯಕ್ರಮಗಳನ್ನು ಬಾಲಗಂಗಾಧರ ಸ್ವಾಮೀಜಿಯವರು ಏನು ಕನಸನ್ನು ಕಾಣ್ತಿದ್ರು ಆ ಕನಸನ್ನು ಸಾಕಾರಗೊಳಿಸುವ ಮೂಲಕ ಇಡೀ ನಮ್ಮ ಹಳ್ಳಿಗಾಡಿನ ಜನರಿಗೆ ಶೈಕ್ಷಣಿಕವಾಗಿರ್ಬೋದು, ಆರೋಗ್ಯವಾಗಿರ್ಬೋದು ಮತ್ತು ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಅವೆಲ್ಲದಕ್ಕೂ ಕೂಡ ಮುಂಚೂಣಿಯಾಗಿ ನಿಲ್ಲುವ ಮೂಲಕ ಅವರೆಲ್ಲೆಲ್ಲಿ ಪಾದಸ್ಪರ್ಶ ಮಾಡಿದರೆ ಅಲ್ಲೆಲ್ಲವೂ ಕೂಡ ಆಧ್ಯಾತ್ಮದ ಸ್ಪರ್ಶವಾಗಿದೆ, ಒಂದು ಒಳ್ಳೆಯ ಕಾರ್ಯಗಳಾಗಿದ್ದಾವೆ. ಅವೆಲ್ಲದಕ್ಕೂ ಮೂಲ ಕಾರಣರು ನಮ್ಮ ಶಂಭುನಾಥ ಸ್ವಾಮೀಜಿಯವರು. ಅವರ ಆಶೀರ್ವಾದ ಸದಾಕಾಲ ಈ ಜಿಲ್ಲೆಯ ಎಲ್ಲ ಭಾಗದ ಎಲ್ಲ ಜನರಿಗೂ ಕೂಡ ಇರಲಿ ಅಂತ ನಾನು ಅಪೇಕ್ಷೆ ಪಡ್ತಾ ಇವತ್ತು ಗುರು ತೋರಿದ ದಾರಿ ಹುಣ್ಣಿಮೆ ಕಾರ್ಯಕ್ರಮವನ್ನು ಈ ಒಂದು ಬಾಗೇಶ್ವರ ಗ್ರಾಮಕ್ಕೆ ಬರುವ ಮೂಲಕ ಮೈಸೂರಮ್ಮನ ಸನ್ನಿಧಾನದಲ್ಲಿ ದೇವಸ್ಥಾನದ ಉದ್ಘಾಟನೆ ಸಂದರ್ಭದಲ್ಲಿ ಈ ಹುಣ್ಣಿಮೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋದು ಅತ್ಯಂತ ಸಂತೋಷ ಅಂತ ಹೇಳ್ತಾ, ನಾಡಿನ ಅನೇಕ ಮಹನೀಯರು, ಅನೇಕ ದಿಗ್ಗಜರು ಮತ್ತು ಅನೇಕ ಪೂಜ್ಯರು ಈ ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ಬಂದು ಉಪನ್ಯಾಸವನ್ನು ಕೊಟ್ಟಿದ್ದಾರೆ. ಈ ಹುಣ್ಣಿಮೆ ಕಾರ್ಯಕ್ರಮಕ್ಕೆ ನಾವು ಹಾಸನದ ಆದಿಚುಂಚನಗಿರಿ ಮಠದಲ್ಲಿ ಆರಂಭವಾದಂಥ ಈ ಹುಣ್ಣಿಮೆ ಕಾರ್ಯಕ್ರಮಕ್ಕೆ ಹೊರಭಾಗಕ್ಕೆ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರನ್ನು ಎಳ್ಕೊಂಡು ಬಂದವರು ನಮ್ಮ ಶಿವಲಿಂಗೇಗೌಡರು. 25ನೇ ವರ್ಷದ ಹುಣ್ಣಿಮೆ ಕಾರ್ಯಕ್ರಮವನ್ನು ಅರಸೀಕೆರೆಯಲ್ಲಿ ಯಾವತ್ತು ನಾವು ಹೊರಭಾಗಕ್ಕೆ ಅಂದರೆ ಹಾಸನದಿಂದ ಒಂದು ಬೇರೆ ಭಾಗಕ್ಕೆ ಈ ತೇರನ್ನು ಎಳೆದುಕೊಂಡು ಹೊರಟಾಗ ಅದಕ್ಕೆ ಕೈ ಜೋಡಿಸಿದವರು ಸನ್ಮಾನ್ಯ ಶಿವಲಿಂಗೇಗೌಡರು. ಅವತ್ತು ಹೊರಟಂಥ ತೇರು ಇವತ್ತು 140ನೇ ಹುಣ್ಣಿಮೆ ಕಾರ್ಯಕ್ರಮವಾಗಿ ಬಾಗೇಶ್ವರಕ್ಕೆ ಬಂದು ನಿಂತಿದೆ.
75ನೇ ಕಾರ್ಯಕ್ರಮ ಚನ್ನರಾಪಟ್ಟಣದಲ್ಲಾಗಿದೆ, 100ನೇದು ಸಕಲೇಶ್ಪುರದಲ್ಲಾಗಿದೆ, ಬೇಲೂರಲ್ಲೂ ಕೂಡ 125ನೇ ಕಾರ್ಯಕ್ರಮ ಆಗಿದೆ. ಈಗ 150ನೇ ಕಾರ್ಯಕ್ರಮದ ಹುಣ್ಣಿಮೆ ಹತ್ರ ನಾವು ಹೋಗ್ತಾ ಇದ್ದೀವಿ. ಇಂತಹ ಒಂದು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವಂತಹ, ನಾವು ಅದರಲ್ಲಿ ಒಂದು ಕಿಂಚಿತ್ತು ಸೇವೆಯನ್ನು ಮಾಡುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಶಂಭುನಾಥ ಸ್ವಾಮೀಜಿಯವರು 140ನೇ ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ಭಾಗ್ಯಲಕ್ಷ್ಮಿ ಅಂತೇಳಿ ನಿಮಗೆ ಇಲ್ಲಿ ಪ್ರಾರ್ಥನೆ ಮಾಡಿದ್ರಲ್ಲ, ಅವರು 40 ಜನರಿದ್ದಾಗ ಪ್ರಾರ್ಥನೆ ಮಾಡಿದವರು 140ನೇ ಕಾರ್ಯಕ್ರಮದಲ್ಲಿ ಬಂದು ಕೂಡ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಹುಣ್ಣಿಮೆ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ. ಭಾಗೇಶ್ವರದ ವಿಶೇಷ ಏನು ಅಂತ ಹೇಳಿದ್ರೆ, ನೀವು ಈ ನಾಡಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದೀರಿ. ಭಾಗೇಶ್ವರದ ಜನ ಈ ನಾಡಿಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದೀರಿ. ಏನು ಹೇಳಿ? ಶಿವಲಿಂಗೇಗೌಡರನ್ನು ಕೊಟ್ಟಿದ್ದೀರಿ. ರಾಜಕೀಯವಾಗಿ ಈ ಕ್ಷೇತ್ರದಿಂದ ಏನವತ್ತು ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ ಏನು ಭಾಗೇಶ್ವರ ಜಾವಗಲ ಕ್ಷೇತ್ರದಿಂದ ಮೊದಲು ರಾಜಕೀಯ ಕ್ಷೇತ್ರಕ್ಕೆ ಬಂದದ್ದೇ ಈ ಪುಣ್ಯಭೂಮಿಯಿಂದ. ಇವತ್ತು ಏನಾದರೂ ರಾಜ್ಯದಲ್ಲಿ ಒಬ್ಬ ದೊಡ್ಡ ಮಹಾನ್ ನಾಯಕನಾಗಿ ಇಡೀ ರಾಜಕೀಯ ಕ್ಷೇತ್ರದಲ್ಲಿ ಒಬ್ಬ ದೊಡ್ಡ ಹೆಸರನ್ನು ಗಳಿಸಿದರೆ, ಇವತ್ತು ಎಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ನೀವು ಮೊಬೈಲಲ್ಲಿ ತೆಗೆದ ತಕ್ಷಣ ಶಿವಲಿಂಗೇಗೌಡರ ಮಾತುಗಳನ್ನು ಕೇಳ್ತೀರಿ. ಅಂತಹ ಒಂದು ವಿಧಾನಸಭೆಯಲ್ಲಿ ಕಲಾಪಗಳಲ್ಲಿ ಅಧಿಕೃತವಾಗಿ ದಾಖಲೆಗಳನ್ನು ಇಟ್ಟುಕೊಂಡು ಮಾತನಾಡುವಂತಹ ಒಬ್ಬ ವ್ಯಕ್ತಿ ಇದ್ದರೆ ಅದು ಶಿವಲಿಂಗೇಗೌಡರು. ಇವತ್ತು ಅರಸೀಕೆರೆ ಕ್ಷೇತ್ರದ ನೀವು ಯಾವುದೇ ಭಾಗಕ್ಕೆ ಹೋದ್ರೂ ನೀವು ಮಣ್ಣಿನ ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ರಸ್ತೆಗಳು ಸೇರಿದ ಹಾಗೆ ಇಡೀ ಕ್ಷೇತ್ರವನ್ನು ಒಂದು ಅಭಿವೃದ್ಧಿ ದೃಷ್ಟಿಕೋನ ಇಟ್ಟುಕೊಂಡು ಒಂದು ಒಳ್ಳೆಯ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತೇಳಿ ಹೊರಟಂತಹ ಶಿವಲಿಂಗೇಗೌಡರನ್ನ ಕೊಟ್ಟಂಥ ಈ ಭಾಗೇಶ್ವರದ ಸಮಸ್ತ ಜನರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ, ನಿಮಗೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಬ್ಬ ದೊಡ್ಡ ರಾಜಕೀಯ ನೇತಾರನನ್ನು ಕೊಟ್ಟಂತಹ ಈ ಕ್ಷೇತ್ರದಲ್ಲಿ ಇವತ್ತು 25 ವರ್ಷಗಳಾಯಿತು. 2000 ಇಸವಿಯಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು. ಇವತ್ತು ಬೆಳ್ಳಿ ಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. 25ನೇ ವರ್ಷದ ರಾಜಕೀಯವನ್ನು ಮುಗಿಸಿ 26ನೇ ವರ್ಷಕ್ಕೆ ಯಶಸ್ವಿಯಾಗಿ ಮುನ್ನಡೆದಿದ್ದಾರೆ. ಅದಕ್ಕೆ ಈ ಭಾಗೇಶ್ವರದ ಮೈಸೂರಮ್ಮನ ಆಶೀರ್ವಾದ ಅವ್ರ ಮೇಲಿದೆ. ಮುಂದೆಯೂ ಕೂಡ ಇದೇ ರೀತಿಯಾದಂಥ ಒಂದು ಅಭಿವೃದ್ಧಿ ದೃಷ್ಟಿಕೋನ ಇಟ್ಟುಕೊಂಡು ಅವರು ನಿರಂತರವಾಗಿ ಜನಸೇವೆಯನ್ನು ಮಾಡುವಂಥ ಅವಕಾಶವನ್ನು ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ, ಪರಮ ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ, ಪರಮ ಪೂಜ್ಯ ಸದಾಕಾಲ ಶಿವಲಿಂಗೇಗೌಡರ ಈ ಒಂದು ರಾಜಕೀಯ ಏಳಿಗೆಯನ್ನು ಅವರ ಹಿತವನ್ನು ಬಯಸುವಂತಹ ಪರಮ ಪೂಜ್ಯ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಅವರು ನಿರಂತರವಾಗಿ ಮುನ್ನಡೆಯಲಿ ಅಂತ ಹೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಆಶಿಸ್ತಾ ಅವರಿಗೆ ಶುಭವನ್ನು ಕೋರ್ತಾ, ಪರಮ ಪೂಜ್ಯ ಶಂಭುನಾಥ ಸ್ವಾಮೀಜಿಯವರ ಕೃಪೆಯಿಂದ ಈ ಹುಣ್ಣಿಮೆ ಕಾರ್ಯಕ್ರಮ 140ನೇ ಹುಣ್ಣಿಮೆ ಕಾರ್ಯಕ್ರಮ ಏನು ನಡೀತಾ ಇದೆ, ಇದು ನಿರಂತರವಾಗಿ ನಡೀಲಿಕ್ಕೆ ನಿಮ್ಮೆಲ್ಲರ ಭಕ್ತರ ಸದಾಕಾಲ ಆರೈಕೆ, ಶುಭ ಆರೈಕೆ, ಆಶೀರ್ವಾದವೂ ಕೂಡ, ನಿಮ್ಮ ಆಶೀರ್ವಾದ ಕೂಡ ಕಾರ್ಯಕ್ರಮಕ್ಕಿರಲಿ ಅಂತ ನಾನು ಕೋರ್ಕೊಳ್ತಾ, ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಭಾಗೇಶ್ವರದ ಸಮಸ್ತ ಗ್ರಾಮಸ್ಥರಿಗೆ ನಮಸ್ಕಾರ ತಿಳಿಸ್ತೀನಿ. ಶುಭವಾಗಲಿ. ಈ ಪವಿತ್ರ ಹಾಸನ ಜಿಲ್ಲಾದ್ಯಂತ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಈ ಒಂದು ಪವಿತ್ರವಾಗಿರ್ತಕ್ಕಂಥ ಧಾರ್ಮಿಕ ಸಮಾರಂಭದಲ್ಲಿ ಇವತ್ತು ನಮ್ಮ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದಂಥ ನಿರ್ಮಲಾರ್ಥಾನಂದ ಮಹಾಸ್ವಾಮಿಯವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಈ ಧಾರ್ಮಿಕ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಪರಮಪೂಜ್ಯರು, ಇಡೀ ಹಾಸನ ಜಿಲ್ಲೆಯ ಇತಿಹಾಸದಲ್ಲಿ ಧಾರ್ಮಿಕ ನಂಬಿಕೆಯ ಇತಿಹಾಸವನ್ನು ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಮೂಡಿಸಿ ಇವತ್ತು ಮುನ್ನಡೆಸಿಕೊಂಡು ಹೋಗ್ತಾ ಇರ್ತಕ್ಕಂಥ ಆದಿಚುಂಚನಗಿರಿ ಶಾಖಾಮಠ ಹಾಸನದ ಕೀರ್ತಿಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲೇ ಹೆಸರು ಬರುವಂತೆ ಮಾಡಿರ್ತಕ್ಕಂಥ ಪರಮಪೂಜ್ಯರಾದ ಶಂಭುನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಬೊಂಚೇಳಿ ಮಠದ ಪೂಜ್ಯರಾದ ಶಿವಾನಂದ ಮಹಾಸ್ವಾಮಿಯವರ ಪಾದಗಳಿಗೆ ನನ್ನ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ಈ ಒಂದು ಧಾರ್ಮಿಕ ಸಮಾರಂಭದಲ್ಲಿ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪತ್ರಿಕೋದ್ಯಮಿಗಳು, ನಮ್ಮ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಮದನ್ ಗೌಡರವರೇ,
ನಮ್ಮ ತಿರುಪ್ತಿಹಳ್ಳಿ ಗ್ರಾಮದ ನಮ್ಮ ಮುಖಂಡರಾದಂಥ ಧರ್ಮಣ್ಣವರೇ, ಬಾಗೇಶ್ವರ ಗ್ರಾಮದ ಸದಾ ಯಾವಾಗಲೂ ದೈವ ಭಕ್ತಿಗೆ ಹೆಸರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲಕ್ಕಿಂತ ಹೆಚ್ಚಾಗಿ ದೈವ ಭಕ್ತಿಗೆ ಹೆಸರು ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಬಾಗೇಶ್ವರ ಗ್ರಾಮದ ಇವತ್ತು ಮೈಸೂರಮ್ಮನವರ ಒಂದು ದೇವಸ್ಥಾನ ಪ್ರಾರಂಭೋತ್ಸವವಾಗಿ 48 ದಿವಸಗಳು ಪೂರ್ಣಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮವನ್ನು ಇಟ್ಕೊಂಡು ಬಾಗೇಶ್ವರ ಗ್ರಾಮದಲ್ಲಿ ಯಾವತ್ತೂ ಕೂಡ ಧಾರ್ಮಿಕ ನಂಬಿಕೆಗೆ ಧಾರ್ಮಿಕತೆ ಅಂತಕ್ಕಂಥದ್ದೇನಾದರೂ ಗುರು ಹಿರಿಯರು, ಗುರುಮಾನ್ಯರು, ಗುರು ತತ್ವಗಳು, ಗುರು ಸಿದ್ಧಾಂತಗಳು ಏನಾದರೂ ಅಡಗಿದೆ ಅಂದರೆ ಅದು ಬಾಗೇಶ್ವರ ಗ್ರಾಮದ ಜನತೆಯಲ್ಲಿ ಅಡಗಿದೆ ಅಂತಕ್ಕಂಥದ್ದನ್ನು ನಾನು ಭಾಳ ಬಿಚ್ಚು ಮನಸ್ಸಿನಿಂದ ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ಮೈಸೂರಮ್ಮನವರ ದೇವಾಲಯ ಎಲ್ಲ ದೇವಾಲಯಗಳನ್ನು ಕಟ್ಟಿಸ್ತಕ್ಕಂಥದ್ದು, ಊರಿನಲ್ಲಿ ಒಂದು 4-5 ದೇವಸ್ಥಾನಗಳನ್ನು ಕಟ್ಟಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ನಾನು ಒಂದು ಪರಮ ಪೂಜ್ಯರಿಗೆ ಒಂದು ಇತಿಹಾಸವನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟು ಗುರುಮಾನ್ಯರು, ತತ್ವಜ್ಞಾನಿಗಳು, ಇವರೆಲ್ಲ ಸಾತ್ವಿಕರು ಅನ್ನೋದಕ್ಕೆ 35 ವರ್ಷಗಳ ಹಿಂದೆ ಶಿವಪ್ಪ ತಾತಾಜಿಯವರು ಅಂತಕ್ಕಂಥವರು ಒಬ್ಬರು ಸಾತ್ವಿಕರು ಈ ಕಡೆ ಬಂದು ಈ ಗುರು ಭಜನೆಯನ್ನು, ಗುರುಮಾನ್ಯರನ್ನು ನೋಡಿಕೊಂಡು ಕಾಲ ಕಳೆಯುವಂಥ ಸಂದರ್ಭದಲ್ಲಿ ಇಲ್ಲಿ ದೈವಾಧೀನರಾಗ್ತಾರೆ. ಆ ದೈವಾಧೀನರಾದಂಥ ತಾತ ಶಿವಪ್ಪಾಜಿಯವರನ್ನು ಇಲ್ಲಿ ಅವರ ಗದ್ದಿಗೆಯನ್ನು ಇಟ್ಕೊಂಡು ಪ್ರತಿ ವರ್ಷ ಊರಿಗೆ ಊಟವನ್ನು ಹಾಕಿ ಸಂಭ್ರಮಿಸಿ ಭಜನೆ ಮಾಡಿ ಆ ಗುರು ಸಂಕೇತವನ್ನು ನೀಡ್ತಕ್ಕಂಥ ಯಾವುದಾದ್ರೂ ಒಂದು ಗ್ರಾಮ ಇವತ್ತು ಇದೆ ಅಂದರೆ ಈ ಆಧುನಿಕ ವೈಜ್ಞಾನಿಕತೆನಲ್ಲೂ ಅದು ಬಾಗೇಶ್ವರ ಗ್ರಾಮ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಪ್ರತಿ ದಿವಸ ನಾನು ನೆನೆಸ್ಕೊಳ್ತೇನೆ. ನಾನು ಅಷ್ಟು ವರ್ಷದಿಂದ ಬರ್ತಾ ಇದ್ದೇನೆ. ನಾನು 30 ವರ್ಷ ಆಯಿತು ನಾನು ಇಲ್ಲಿಗೆ ಆ ಕಾರ್ಯಕ್ರಮಕ್ಕೆ ಬರೋಕ್ಕೆ ಹಿಡಿದು. ನಿಜವಾಗ್ಲೂ ನಿಮ್ಮ ಭಕ್ತಿ, ಎಲ್ಲ ಮಹಿಳೆಯರು ಆ ಗುರುಭಾವನೆ, ಆ ಗುರುಭಕ್ತಿ, ಹಿರಿಯರು ಕಿರಿಯರು ಅಂತಕ್ಕಂಥ ಆ ಭಾವನೆಯನ್ನು ನೋಡಿದರೆ ಎಲ್ಲರೂ ಭಜನೆ ಹಾಡನ್ನು ಕಲ್ತಿದ್ದಾರೆ. ಊರಿನಲ್ಲಿ ಯಾರಿಗೆ ಭಜನೆ ಬರೋದಿಲ್ಲ ಅಂತಕ್ಕಂಥದ್ದೇ ನನಗೆ, ಯಾರು ನೋಡಲಿ ಭಜನೆಯನ್ನು ಆಡ್ತಾರೆ. ಇವತ್ತಿಲ್ಲ ಆಡ್ತಾ ಇದ್ರು, ನಮ್ಮ ಮದನ್ ಗೌಡ್ರು ಹೇಳ್ತಾ ಇದ್ರು, ಏನೂ ನೋಡ್ಕೊಳ್ದಲೇ, ಪುಸ್ತಕನೂ ನೋಡ್ಕೊಳ್ದಲೇ, ಏನೂ ಇಲ್ದಲೇ ಎಷ್ಟು ಚೆನ್ನಾಗಿ ಭಜನೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ರು. ಆ ರೀತಿ ನಿಮ್ಮ ಊರಿನಲ್ಲಿ ಆ ಸಿದ್ಧಾಂತ, ಆ ದೈವೀ ಸಿದ್ಧಾಂತ ಬಹಳವಾಗಿ ಬೆಳೆದು ಬಂದಿದೆ. ನಿಜವಾಗ್ಲೂ ಅದನ್ನು ಮನಮೆಚ್ಚಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಆದಿಚುಂಚನಗಿರಿ ಮಠ ಇವತ್ತು ವಿಶ್ವವಿಖ್ಯಾತಿಯನ್ನು ಪಡೆದು ಮುಂದೆ ಹೋಗಿದೆ. ಅಮೇರಿಕಾ ದೇಶದಲ್ಲೂ ಇವತ್ತು ಆದಿಚುಂಚನಗಿರಿ ಮಠದ ಇತಿಹಾಸ ಪ್ರಾರಂಭ ಆಗಿದೆ. ಅದೇ ರೀತಿಯಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾಂಸ್ಕೃತಿಕವಾಗಿ, ಸೈದ್ಧಾಂತಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ತಮ್ಮ ಎಲ್ಲ ಕಾರ್ಯದಕ್ಷತೆಯನ್ನು ವಿಸ್ತರಿಸಿ, ಅದರಲ್ಲೂ ಹೆಚ್ಚಿನ ಮಟ್ಟದಲ್ಲಿ ಶೈಕ್ಷಣಿಕವಾಗಿ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ, ಇವತ್ತಿನ ಆಧುನಿಕವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಆದಿಚುಂಚನಗಿರಿ ಮಠ ನಮ್ಮ ಶಂಭುನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದದಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ಭಾಳ ಮನಮೆಚ್ಚಿ ಮಾತನಾಡಬೇಕಾಗುತ್ತೆ. ಅದನ್ನು ನಡೆಸಿರೋದ್ರಿಂದ ಇವತ್ತು ಸರ್ಕಾರಗಳಿಗೆ ಎಷ್ಟೋ ಭಾರ ತಪ್ಪಿದೆ. ಬಹುಶಃ ಮಠಮಾನ್ಯರು, ಮಠಾಧೀಶರುಗಳು ಇಂಥ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ನಡೆಸ್ತಾ ಹೋಗಿದ್ರೆ ಸರ್ಕಾರಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿನ ಹೊರೆ ಬರ್ತಾ ಇತ್ತು. ಇವತ್ತು ಆ ದೃಷ್ಟಿನಲ್ಲಿ ಅವರು ಎಲ್ಲ ಕಡೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ದೃಷ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ಇವತ್ತು ಆದಿಚುಂಚನಗಿರಿ ಮಠದಲ್ಲಿ
ಹಾಸನ ಜಿಲ್ಲೆಯಲ್ಲಿ ನಡೀತಾ ಇದೆ, ಇಡೀ ಕರ್ನಾಟಕ ರಾಜ್ಯದಲ್ಲೇ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಸಂದರ್ಭದಲ್ಲಿ ಸ್ಮರಿಸಬೇಕಾಗತ್ತೆ. ಆ ರೀತಿ ಇವತ್ತು ನಡೆದು ಬಂದಿರತಕ್ಕಂಥ ಇದನ್ನು 25 ವರ್ಷ ಆದ 25ನೇ ತಿಂಗಳ ಮಾಮನ ತೇರನ್ನು ನಾವು ಭಾಳ ವಿಜೃಂಭಣೆಯಿಂದ ಅರಸೀಕೆರೆಯಲ್ಲಿ ಮಾಡಿದ್ವು. ಸ್ವಾಮಿ ಪರಮ ಪೂಜ್ಯರನ್ನು ಅಯ್ಯಪ್ಪ ಸ್ವಾಮಿ ಟೆಂಪಲ್ನಿಂದ ಕರ್ಕೊಂಡು ಹೋಗಿ ದೊಡ್ಡ ಮೆರವಣಿಗೆಯನ್ನು ಮಾಡಿ ಅವತ್ತು ಈ ಕಾರ್ಯಕ್ರಮವನ್ನು ಇಡೀ ಹಾಸನ ಜಿಲ್ಲೆಗೆ ಪರಿಚಯಿಸಿಕೊಟ್ಟು, ಅದಾದ ಮೇಲೆ ಈ ರೀತಿ ಪ್ರತಿ ತಿಂಗಳು ಇದು ನಡ್ಕೊಂಡು ಬರ್ತಾ ಇದೆ. ಇವತ್ತು ಇಂಥ ಕಾರ್ಯಕ್ರಮಗಳ ಅವಶ್ಯಕತೆ ಇದೆಯೇ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂದರೆ ನಮ್ಮ ಸನಾತನ ಧರ್ಮ, ನಮ್ಮ ಇತಿಹಾಸ, ಗುರುಮಾನ್ಯರು, ಮಠಮಾನ್ಯರು ಇಲ್ದಲೇ ನಮ್ಮ ಜೀವನ ಇಲ್ಲ. ಭಗವಂತ ನನ್ನ ದೃಷ್ಟಿನಲ್ಲಿ ಈ ಮನುಕುಲಕ್ಕೆ ಗಂಡಾಂತರ ಬಂದಂಥ ಸಂದರ್ಭದಲ್ಲಿ ಆಗಿಂದಾಗ್ಗೆ ದಶಾವತಾರವನ್ನು ಪರಮಾತ್ಮ ಎತ್ತಿದ್ದಾನೆ. ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನಾಗಿರ್ಬೋದು, ತ್ರೇತ್ರಾಯುಗದಲ್ಲಿ ಚಂದ್ರರಾಗಿ ಈ ರೀತಿ ಅನೇಕ ದಶಾವತಾರಗಳನ್ನು ಆ ಪರಮಾತ್ಮ ಎತ್ತಿ ಈ ಮನುಕುಲಕ್ಕೆ ಬಂದಂಥ ಗಂಡಾಂತರಗಳನ್ನು ನಿವಾರಣೆ ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಆ ಪರಮಾತ್ಮ ಮಾಡಿದ್ದಾನೆ. ಅದೇ ರೀತಿ ಆ ಭಗವಂತ ಕ್ರಿಸ್ತಶಕ ಈ ಕಡೆ ಕಲಿಯುಗ ಅಂತೇಳಿ ಕರೆದು ಆ ದೇವಿ ಮೈಸೂರಮ್ಮ ಅಂದ್ರು ಅದೇ, ಪಾರ್ವತೀ ದೇವಿ ಅಂದ್ರು ಅದೇ, ಎಲ್ಲ ಕೈಲಾಸನಾಥನ ಪರಮಾತ್ಮ ಅಂದರೆ ಒಬ್ಬನೇ ಅಲ್ಲಿ ಕೂತಿದ್ದಾರೆ. ಕಲ್ಲಾಗಿ ಈ ಭೂಲೋಕಕ್ಕೆ ಪ್ರದರ್ಶನ ಮಾಡಿಕೊಂಡು ಅಲ್ಲಿ ನೋಡ್ತಾ ಕೂತಿದ್ದಾರೆ ಪರಮಾತ್ಮ. ಏನು ಮಾಡ್ತಾರೆ ಈ ನರಮನುಷ್ಯರು ಅಂತೇಳಿ. ಈ ಮಾನವ ಜನ್ಮಕ್ಕೆ ಎಲ್ಲವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಹಿಂದೆ ದಿವ್ಯಜ್ಞಾನದ ಶಕ್ತಿ ಇದ್ದದ್ದು ಪರಮಪೂಜ್ಯರಿಗೆ, ಸಾತ್ವಿಕರಿಗೆ, ಭಗವಂತನ ಆಶೀರ್ವಾದ ಪಡೆದಂಥವರಿಗೆ ಮಾತ್ರ ದಿವ್ಯಜ್ಞಾನದ ಶಕ್ತಿ ಇತ್ತು. ಇವತ್ತು ದಿವ್ಯಜ್ಞಾನದ ಶಕ್ತಿ ಪ್ರತಿಯೊಬ್ಬ ಮಾನವ ಕುಲಕ್ಕೆ ಕೊಟ್ಟಿದ್ದಾರೆ. ಇವತ್ತು ಇಲ್ಲಿ ನಡೆದಂಥ ಘಟನೆಯನ್ನ ಅಮೆರಿಕಾದಲ್ಲಿ ಕೂತು ಇವತ್ತು ವೀಕ್ಷಣೆಯನ್ನು ಮಾಡಬಹುದು. ಆ ಶಕ್ತಿಯನ್ನು ಪರಮಾತ್ಮ ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ. ಅದೇ ರೀತಿ ಹಿಂದೆ ಪುಷ್ಪಕ ವಿಮಾನದಲ್ಲಿ ಭಗವಂತ ದೇವರ ಮುನಿಗಳು, ದೈವ ಮುನಿಗಳು ತಿರುಗ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವೆಲ್ಲ ಓದಿದ್ದೇವೆ ಇತಿಹಾಸದಲ್ಲಿ. ಆದರೆ ಇವತ್ತು ಆಗಿಲ್ಲ. ಇಡೀ ಮಾನವ ಕುಲವೇ ಇಡೀ ಪ್ರಪಂಚವನ್ನು ಸುತ್ತಿ ಬರಬಹುದು. ಅದನ್ನೂ ಭಗವಂತ ಕಲ್ಪಿಸಿದ್ದಾನೆ. ಎಲ್ಲ ಸವಲತ್ತುಗಳನ್ನು ನಮಗೆ ಕೊಟ್ಬಿಟ್ಟಿದ್ದಾನೆ ಭಗವಂತ. ನೀವು ಧಾರ್ಮಿಕವಾಗಿ ನಂಬಿಕೋಸ್ಕರಾಗಿ ಸಹಬಾಳ್ಮೆಯಿಂದ ಈ ವೈಜ್ಞಾನಿಕತೆಯ ಲೋಕದಲ್ಲೂ ಧಾರ್ಮಿಕತೆ, ಧರ್ಮ, ನಿಷ್ಠೆ, ಸತ್ಯ ಅಂತಕ್ಕಂಥದ್ದನ್ನು ಇಟ್ಟುಕೊಂಡು ಬಾಳಿ ಅಂತೇಳಿ ಭಗವಂತ ಎಲ್ಲವನ್ನ ನಮಗೆ ಕೊಟ್ಟಿದ್ದಾನೆ. ಅದರ ಹಣಿತಿನಲ್ಲಿ ನಾವು ಬಾಳ್ಬೇಕಾಗಿರ್ತಕ್ಕಂಥದ್ದು ಮನುಕುಲದ ಧರ್ಮ. ಈ ಒಂದು ಪವಿತ್ರವಾದ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು 140ನೇ ಒಂದು ತಿಂಗಳ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಭಕ್ತಿಯಿಂದ, ನಿಮ್ಮೆಲ್ಲರ ಭಾವನೆಯಿಂದ ಏನು ನಮ್ಮ ಗ್ರಾಮ ದೇವತೆಯ ಮೈಸೂರಮ್ಮ ದೇವಸ್ಥಾನವನ್ನು ಕುಂಭಾಭಿಷೇಕವನ್ನು ಮಾಡಿ ಮಂಡಲ ಪೂಜೆಯನ್ನು ಮುಗಿಸಿ ಇವತ್ತು ಕೂಡ ನಮ್ಮ ಗುರುಗಳನ್ನ ಗ್ರಾಮಕ್ಕೆ ಬರಮಾಡ್ಕೊಳ್ಬೇಕು. ಅವರ ಆಶೀರ್ವಾದ ನುಡಿಗಳ ಬೆಳದಿಂಗಳ ಬೆಳಕಿನಲ್ಲಿ ನಾವೆಲ್ಲ ಕೇಳಿ ಆಶೀರ್ವಾದ ಪಡ್ಕೊಳ್ಬೇಕು ಅಂತೇಳಿ ನೀವು ಒಂದು ಕೆಲವು ಜನಕ್ಕೆ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು. ಇವತ್ತು ಈ ಹುಣ್ಣಿಮೆ ಪವಿತ್ರವಾದ ಕಾರ್ಯಕ್ರಮ ಹೇಗೆಲ್ಲ ನಡೆದುಕೊಂಡು ಬಂತು. ಅರಸೀಕೆರೆಯಲ್ಲಿ ವಾರ್ಷಿಕ ಪ್ರತಿ ತಿಂಗಳು ಹಾಸನ ಮಠದಲ್ಲಿ ಹುಣ್ಣಿಮೆ ಕಾರ್ಯಕ್ರಮವನ್ನು ಮಾಡಿ ವಾರ್ಷಿಕ ಹುಣ್ಣಿಮೆಯನ್ನು ಅರಸೀಕೆರೆ ತಾಲೂಕಿಗೆ ಕರ್ಕೊಂಡು ಬಂದ್ವಿ. ಅವಾಗ ತಾನೇ ನಮ್ಮ
ಈಗಿನ ಜಗದ್ಗುರು ಡಾಕ್ಟರ್ ನಿರ್ಮಾನಂದ ಮಹಾಸ್ವಾಮೀಜಿಯವರಿಗೆ ಪುರಪ್ರವೇಶ, ಗುರುವಂದನೆ, ನಮ್ಮ ಪೂಜ್ಯ ಆರಾಧ್ಯ ದೈವರಾಗಿದ್ದಂತಹ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಸಂಸ್ಮರಣೋತ್ಸವ ಒಟ್ಟಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅರಸೀಕೆರೆ ಕ್ಷೇತ್ರದಲ್ಲಿ ಒಂದು ದಿವಸ ಮಧ್ಯಾಹ್ನದ ಕಾರ್ಯಕ್ರಮ ಭಾಳಷ್ಟು ಜನ ಶ್ರದ್ಧೆಯಿಂದ ಇಡೀ ಅರಸೀಕೆರೆ ತಾಲೂಕು ಎದ್ದು ನಿಂತು ನೋಡಿ ಸೇವೆಯನ್ನು ಮಾಡಿದಂಥ ಈ ಪವಿತ್ರವಾದ ಹುಣ್ಣಿಮೆ ಇವತ್ತು ನಮ್ಮ ಚನ್ನರಾಯಪಟ್ಟಣಕ್ಕೆ ವಾರ್ಷಿಕ 25ನೇ ಹುಣ್ಣಿಮೆ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿಕೊಳ್ತು. ಸುವರ್ಣ ಸಂಭ್ರಮವನ್ನು ಹಾಸನದಲ್ಲಿ 50ನೇ ತಿಂಗಳ ಹುಣ್ಣಿಮೆಯನ್ನು ಮಾಡಿದ್ವಿ. ಬೇಲೂರಿಗೆ ಅಮೃತ ಹುಣ್ಣಿಮೆ ಅಂತೇಳಿ 75ನೇ ಹುಣ್ಣಿಮೆ ಅಲ್ಲಿಗೆ ಹೋಯಿತು. ಬೇಲೂರಿಂದ ಅರಕಲಗೂಡಿಗೆ 100ನೇ ಹುಣ್ಣಿಮೆ ಕಾರ್ಯಕ್ರಮ, ಅಲ್ಲಿ ಶತಕ ಹುಣ್ಣಿಮೆ ಕಾರ್ಯಕ್ರಮ ಆಯಿತು. ಅಲ್ಲಿಂದ ಸಕಲೇಶ್ವರಕ್ಕೆ ಶತೋತ್ತರ ರಜತ ಹುಣ್ಣಿಮೆ 125ನೇ ಹುಣ್ಣಿಮೆ ಅಲ್ಲಿಗೆ ಹೋಯಿತು. ಈ 155 ಹುಣ್ಣಿಮೆಗೆ ಹೊಳೆನರಸೀಪುರಕ್ಕೆ ಇವತ್ತು ಈ ಹುಣ್ಣಿಮೆ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ಅದ್ರ ಮಧ್ಯದಲ್ಲಿ ನಮ್ಮ ಭಾಗೇಶ್ವರಕ್ಕೆ ಎಷ್ಟೇ ಹುಣ್ಣಿಮೆ ಬಂದು ತಲುಪಿದೆ? 140ನೇ ಹುಣ್ಣಿಮೆ ಭಾಗೇಶ್ವರಕ್ಕೆ ನೀವು ಕರ್ಕೊಬಂದಿದ್ದೀರಿ. ಶಿವಲಿಂಗೇಗೌಡರು ಹೇಳಿದ್ರು, ಈ ಗ್ರಾಮದ ಇತಿಹಾಸವನ್ನು ನೀವು ಕೊಟ್ಟಂಥ ಆಶೀರ್ವಾದ ನೆನೆಸ್ಕೊಂಡ್ರು. ನಮ್ಮ ಜಗದ್ಗುರುಗಳು ಅರಸೀಕೆರೆ ತಾಲೂಕು ಇಲ್ಲಿ ಪ್ರವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಭಾಗೇಶ್ವರ ಜನ ಹೇಗಿದ್ದಾರೆ ಅಂತ, ಯಾಕೆಂದರೆ 3 ಗಂಟೆಯಲ್ಲಿ ಬೆಳಗಿನ ಜಾವ ಕಾರ್ಯಕ್ರಮ ನೀವು 5,000 ಜನ ಒಂದು ಸಂಖ್ಯೆಯಲ್ಲಿ ಸೇರಿಕೊಂಡು ಕಾರ್ಯಕ್ರಮವನ್ನು ಮಾಡಿದ್ರಿ. ಭಾಗೇಶ್ವರ ಎಲ್ಲರಿಗೂ, ನಮ್ಮ ಗುರುಗಳು ಕೂಡ ಭಾಗೇಶ್ವರ ಸ್ಮರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೂಡ ಹುಣ್ಣಿಮೆನೂ ಕೂಡ ಇಡೀ ಹಾಸನ ಜಿಲ್ಲೆಯಲ್ಲಿ ಯಾರೂ ಮಾಡದೇ ಇರುವಂಥ ಕಾರ್ಯಕ್ರಮ, ಎಲ್ಲ ಕಡೆ ಅವಕಾಶವನ್ನು ಕೇಳ್ತಾರೆ, ಆದರೆ ಯಾರಿಗೂ ನಾವು ಅವಕಾಶ ಮಾಡಿಕೊಟ್ಟಿಲ್ಲ. ಭಾಗೇಶ್ವರ ಬಂದವ್ರು ಕೇಳಿದ ಕೂಡಲೇ ನೀವು ಅಲ್ಲಿ ಮಾಡಿ ಅಂತ ಹೇಳಿದ್ವಿ. ಯಾಕೆ ಅಂತ ಅಂದರೆ ನೀವೆಲ್ಲ ಮೈಸೂರಮ್ಮನ ಕೃಪೆಗೆ ಪಾತ್ರರಾಗಿದ್ರಿ. ಅಮ್ಮನ ತಾಯಿಯ ಆಶೀರ್ವಾದ ಪಡ್ಕೊಂಡು ನೀವೆಲ್ಲ ಆ ದೇವಿಯ ಸಾಮೀಪ್ಯದಲ್ಲಿ ನೀವಿದ್ರಿ. ಯಾಕೆ ಅಂತ ಈ ಹುಣ್ಣಿಮೆ ಕಾರ್ಯಕ್ರಮ ನಮ್ಮ ಅಜ್ಞಾನವನ್ನು ನಾಶ ಮಾಡಿ ಜ್ಞಾನದ ಜ್ಯೋತಿಯನ್ನು ಹಚ್ಚುವಂಥ ಕಾರ್ಯಕ್ರಮ ಇದಾಗ್ತಾ ಇದೆ. ಇವತ್ತು ಭಗವಂತ ಭೂಲೋಕದಲ್ಲಿ ಏನೆಲ್ಲ ಸೃಷ್ಟಿಯನ್ನು ಮಾಡಿದ್ದಾನೆ, ಯಾವುದು ಕೂಡ ಧರ್ಮವನ್ನು ಬಿಟ್ಟಿಲ್ಲ. ಭಗವಂತ ಈ ಮನುಷ್ಯರಿಗೆ ಎಲ್ಲವನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಧರ್ಮ ಮಾರ್ಗದಲ್ಲಿ ನಡೆಯಬೇಕು. ಬಸವಣ್ಣವ್ರು ಏನಂತ ಹೇಳ್ತಾರೆ? ದಯವೇ ಧರ್ಮದ ಮೂಲವಯ್ಯ, ದಯ ಇರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ರು. ದೇವಸ್ಥಾನವನ್ನು ಕಾರ್ಯಕ್ರಮವನ್ನು ಕಟ್ಟಿದ್ರಿ. ಅದಾದಮೇಲೆ 48ನೇ ಹುಣ್ಣಿಮೆ, ಇದು 40ನೇ ಮಂಡಲ ಪೂಜೆಯನ್ನು ಮಾಡಿದ್ರಿ. ನಿಮಗೇನು ಶ್ರಮ ಅನ್ನಿಸ್ಲೇ ಇಲ್ಲ. ಗುರು ತೋರಿದ ದಾರಿ ತಿಂಗಳ ಮಾಮರ ತೇರು ಕಾರ್ಯಕ್ರಮವನ್ನು ಮಾಡಬೇಕು. ಎಷ್ಟು ಶ್ರದ್ಧೆಯಿಂದ ಏನೇ ಕಷ್ಟಪಟ್ಟು ಮಾಡುವಂಥ ವ್ಯವಸ್ಥೆ ಇಲ್ಲ ಆಗಿಲ್ಲ, ಎಲ್ಲ ಇಷ್ಟಪಟ್ಟು ಮಾಡಿದ್ದೀರಿ. ನೀವೆಲ್ಲ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೀರಿ. ಸ್ವಾಮಿಗಳನ್ನ ಊರಿದ ಮುಖ್ಯ ದ್ವಾರದಲ್ಲಿ ಅಮ್ಮನ ಉತ್ಸವ ಮೂರ್ತಿಯನ್ನು ಮಾಡಿಕೊಂಡು ಅನೇಕ ತಾಯಂದಿರು ಕಳಸವನ್ನು ಹೊತ್ಕೊಂಡು, ಸುಮಾರು ಎಲ್ಲ ತಾಯಂದಿರು ಕಳಸ ಮುಖಾಂತರ ಅಲ್ಲಿ ಆರತಿಯನ್ನು ಮಾಡಿ ಪಾದ ಪೂಜೆಯನ್ನು ಮಾಡಿ ನೀವೆಲ್ಲ ಬರ್ಮಾಡ್ಕೊಂಡ್ರಿ. ಇವೆಲ್ಲ ತಾಯಂದಿರು ಮಾಡುವಂಥ ಕರ್ತವ್ಯಗಳಿದೆಯಲ್ಲ, ಅದು ಮರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಗುರುಗಳ ಆಶೀರ್ವಾದ ಬೇಕು? ಯಾಕೆ ಗುರುಗಳ ಹಿತನುಡಿಗಳು ಬೇಕು? ಯಾಕೆ ಗುರುಗಳು ಗ್ರಾಮಕ್ಕೆ ಪಾದಾರ್ಪಣೆಯನ್ನು ಮಾಡಬೇಕು ಅಂತ ಅಂದರೆ, ಗುರು ಅಷ್ಟು ಶಕ್ತಿ ಉಳ್ಳಂಥವ್ರು. ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಎಲ್ಲ ಸಮಾಜ ಒಂದು ಅಂತ ಹೇಳ್ಕೊಂಡು, ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ್ದೀವಿ. ಬ್ರಾಹ್ಮಣನು ಬಂದಾಗ ಜನಿವಾರವಿತ್ತೆ, ಶಿವಭಕ್ತ ಬಂದಾಗ ಶಿವದಾರವಿತ್ತೆ, ಪ್ರತಿಯೊಬ್ಬ ಮಾನವನು ಬೆತ್ತಲೆಯ ಬಂದು ಆಮೇಲೆ ಮಾಡಿದನು ಮೇಲು ಕೀಳೆಂದು. ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ, ಹರಿಯುವುದೊಂದೇ ರಕ್ತವು, ನಮ್ಮಲ್ಲಿ ಭೇದವು ಏಕಾಗಿ. ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಹಳ್ಳಹಳ್ಳಿ ಪ್ರವಾಸಗಳನ್ನ ಮಾಡಿ ಹಾಸನದಲ್ಲಿ ಒಂದ್ಸಲ ಎಲ್ಲೋ ಪ್ರಯಾಣ ಮಾಡಬೇಕಾದ್ರೆ ಮೆಟ್ಲಿಳಿತಿದ್ರು. ಅಲ್ಲಿ ಎಲ್ಲ ನಿಮ್ಮಂಗೆ ಏನು ಇಲ್ಲಿ ನಮ್ಮ ಹಿರಿಯರು ಭಜನೆ ಮಾಡಿದ್ರಲ್ಲ, ಆ ಭಜನೆ ಬಗ್ಗೆ ಕೇಳಿದಾಗ ತುಂಬ ಸಂತೋಷ ಆಗ್ತದೆ. ಒಬ್ಬರು ಮಹಾತ್ಮರು ಊರಿನಲ್ಲಿ ಇದ್ದರೆ ಎಷ್ಟು ಜನ ಸಂಸ್ಕಾರವಂತರಾಗ್ತಾರೆ ಅಂತ ನೀವೆಲ್ಲ ನೋಡಿದ್ದೀರಿ. ಅಕ್ಷರ ಕಲಿತಂಥ, ಶಿಕ್ಷಣ ಕಲಿತಂಥ ವ್ಯಕ್ತಿಗಳು ಒಂದೊಮ್ಮೆ ಭ್ರಷ್ಟರಾಗ್ಬೋದಂತೆ ಸಂಸ್ಕಾರ ಇಲ್ದಲೆ. ಆದರೆ ಸಂಸ್ಕಾರ ಕಲಿತ ವ್ಯಕ್ತಿಗಳು ಎಂದಿಗೂ ಭ್ರಷ್ಟರಾಗಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ
ಒಬ್ಬರು ಮಹಾಜ್ಞಾನಿಗಳು ಈ ಮಾತನ್ನು ಹೇಳಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಶಿವಪ್ಪ ತಾತಯ್ಯ ಅಂತ ಅವರು ಕೊಟ್ಟಂಥ ಸನ್ಮಾರ್ಗದಲ್ಲಿ ನೀವು ಓಂ ನಮಃ ಶಿವಾಯ ಅಂತೇಳಿ ಓಂ ನಮಃ ಶಿವಾಯ ಗುರುಸ್ಮರಣೆ ಮಾಡಿದ ಬಾಯಿಗಳು ಅದು ಬಚ್ಚಲಿಗೆ ಸಮಾನ ಅಂತ ಹೇಳ್ತಾರೆ, ಬಚ್ಚಲ ಕುಣಿಯಂತೆ. ಅದಕ್ಕೋಸ್ಕರ ನಾವೇನಾದರೂ ಮಾಡಿ ಭಜಿಸಬೇಕು. ಭಜನೆ ಅಂದರೆ ಬಾ ಅಂದರೆ ಭಜಿಸುವುದು, ಜ ಅಂದರೆ ಜಪಿಸುವುದು, ನೇ ಅಂದರೆ ನೆನೆಯುವುದು. ಇಷ್ಟು ನಾವು ಮಾಡಲೇಬೇಕಾಗ್ತದೆ. ತಾಯಿ ನಮಗೆಲ್ಲ ಜನ್ಮವನ್ನು ಕೊಟ್ಟಿದ್ದಾಳೆ. ಗುರುಗಳು ಒಂದೊಮ್ಮೆ ಯಾಕೆ ಗುರುಗಳು ತಾಯಿ ಆಗ್ತಾರೆ, ಗುರುವಿನಲ್ಲಿ ಯಾಕೆ ಬ್ರಹ್ಮನನ್ನು ಕಾಣ್ತೀವಿ, ಗುರುವಿನಲ್ಲಿ ಏಕೆ ವಿಷ್ಣುವನ್ನು ಕಾಣ್ತೀವಿ, ಗುರುವಿನಲ್ಲಿ ಏಕೆ ಮಹೇಶ್ವರನ್ನ ಕಾಣ್ತೀವಿ ಅಂತ ಅಂದರೆ, ಎಲ್ಲ ದೇವತೆಗಳು ಒಂದೊಮ್ಮೆ ಹಿಂಗೆ. ನಿಮಗೆಲ್ಲ ಚಂದ್ರನ ಬಗ್ಗೆ ಗೊತ್ತು. ಋಷಿ ಮುನಿಗಳ ಕೆಣಕಿದ್ರೆ ಸ್ವಲ್ಪ ವ್ಯತ್ಯಾಸ ಆದರೆ ಏನೆಲ್ಲ ಅನಾಹುತ ಆಯಿತು. ಗುರುಗಳು ಕೊಟ್ಟಂಥ ಶಾಪ. ಇವತ್ತು ಚಂದ್ರ 15 ದಿವಸ ಏನಾಗ್ತಾನೆ, ಕತ್ತಲಾಗಿರ್ತಾನೆ. ಇನ್ನು 15 ದಿವಸ ಹುಣ್ಣಿಮೆ ಬೆಳಕ, ಅದು ಕೂಡ ಒಂದು ದಿವಸ ಮಾತ್ರ. ಇವತ್ತು ತುಂಬ ಪೂರ್ಣ ಚಂದ್ರನಾಗಿ ಕಾಣಲಿಕ್ಕೆ ಅವನು ತಪಸ್ ಮಾಡ್ತಾನೆ. ಹಿಂಗೆ ಋಷಿಗಳು ನನಗೆ ಶಾಪವನ್ನು ಕೊಟ್ಟಿದ್ದಾರೆ, ಭಗವಂತ ನನಗೇನಾದರೂ ಮಾಡಿ ಅರಸಿ ಆಶೀರ್ವಾದ ಮಾಡಿ ಶಾಪ ವಿಮೋಚನೆ ಮಾಡು ಅಂತೇಳಿ ಚಂದ್ರ ಶಿವನನ್ನು ಕುರಿತು ತಪಸ್ ಮಾಡ್ತಾನೆ. ನಂದೇನು ತಪ್ಪಿಲ್ಲ, ಯಾವುದೋ ಒಂದು ಅಜ್ಞಾನದಿಂದ ಅನರ್ಥ ಆಗಿದೆ, ಗುರುಗಳ ಪತ್ನಿಯನ್ನು ನಾನು ಸ್ವಲ್ಪ ಸ್ಪರ್ಶ ಮಾಡಿದ ಕಾರಣ ಇಷ್ಟೆಲ್ಲ ಶಾಪಕ್ಕೆ ಗುರಿಯಾಗಿದ್ದೀನಿ ನಾನು ಅಂತ ಕೇಳಿದಾಗ ಶಿವ ಹೇಳ್ತಾನೆ, ನೋಡಪ್ಪ ನೀನು ತಪ್ಪು ಮಾಡಿದ್ಯೋ ಇಲ್ಲೋ ಗೊತ್ತಿಲ್ಲ, ತಪ್ಪು ಆಗಿಲ್ದ, ಅದಕ್ಕೆ ಋಷಿಗಳು ನಿನಗೆ ಶಾಪ ಕೊಟ್ಟಿದ್ದಾರೆ. ಗುರುಗಳು ಕೊಟ್ಟಂಥ ಶಾಪವನ್ನು ಕಳೀಲಿಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ ಅಂತೇಳಿ ಶಿವ ಹೇಳ್ತಾನೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಗುರುಗಳ ಮಹತ್ವ ಹೇಗಿದೆ ಅಂತೇಳಿ. ಅದಕ್ಕೆ ಏನು ಮಾಡ್ತಾನೆ, ನಿನಗೆ ಒಳ್ಳೇದಾಗಲಿ ಅಂತೇಳಿ ಶಿವ ಏನು ಮಾಡ್ತಾನೆ, ಚಂದ್ರನನ್ನು ಎಲ್ಲಿಟ್ಕೋತಾನೆ, ತಲೆ ಮೇಲೆ ಇಟ್ಕೋತಾನೆ. ಯಾಕೆ ಅಂತ ಅಂದರೆ, ಇಂಥ ತಪ್ಪು ಬೇರೆ ಮನುಷ್ಯ ಮಾಡದೆ ಹೋಗಲಿ, ಎಲ್ಲ ಜನಗಳಿಗೆ ಕಾಣಲಿ ಅಂತೇಳಿ ಚಂದ್ರನನ್ನು ಶಿವ ಜಡೆಯಲ್ಲಿ ಧರಿಸ್ಕೊಂಡು ಎಲ್ಲರಿಗೂ ಕೂಡ ಕಾಣ್ತಾನೆ. ಅದಕ್ಕೋಸ್ಕರ ನಾವು ಮನುಷ್ಯ ಹುಟ್ಟಿದ್ದೀವಿ, ಹಾಗೆ ಮನುಷ್ಯಾಗಿ ಹೋಗೋದು ಬೇಡ. ಇವತ್ತು ಮನುಷ್ಯನಿಗೆ ಬಡತನ ಎಲ್ಲ ಬರ್ತದೆ. ಬಡತನ ಬಂದರೆ ಮನುಷ್ಯಗೆ ಬರಬೇಕು, ಮನಸ್ಸಿಗೆ ಬರಬಾರ್ದು. ಏರೇ ಬಡತನ ಬಂದರೆ ಮನುಷ್ಯನಿಗೆ ಬರಬೇಕು, ಮನಸ್ಸಿಗೆ ಬರಬಾರ್ದು. ಶ್ರೀಮಂತಿಕೆ ಬಂದರೆ ಮನುಷ್ಯನಿಗೆ ಬರಬೇಕು, ಅವನ ತಲೆಗೆ ಬರಬಾರ್ದು. ಶ್ರೀಮಂತಿಕೆ ಬಂದರೆ ಮನುಷ್ಯನಿಗೆ ಬರಬೇಕು, ಆದರೆ ತಲೆಗೆ ಬರಬಾರ್ದು. ಬಡತನ ಬಂದರೆ ಎಲ್ಲಿಗೆ ಬರಬೇಕು ಅರ್ಥ ಮಾಡ್ಕೊಳಕ್ಕೆ ಮಾತಾಡಲ್ಲ. ಬಡತನ ಬಂದರೆ ಎಲ್ಲಿಗೆ ಬರಬೇಕು, ಮನುಷ್ಯನಿಗೆ ಬರಬೇಕು, ಮನಸ್ಸಿಗೆ ಬರಬಾರ್ದು. ಅದಕ್ಕೆ ನಮ್ಮ ಗುರು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಮನುಷ್ಯರಿಗೆ ಏನೇ ದರಿದ್ರಗಳು ಬಂದರೂ ಸರಿ ಮಾಡ್ಬೋದು, ಧರ್ಮದ ಗುರುಗಳಿಗೆ ಮನಸ್ಸಿಗೆ ದರಿದ್ರ ಬಂದರೆ ಎಲ್ಲಿಗೂ ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಇವತ್ತು ಪೂಜ್ಯ ಶಂಭುನಾಥ ಸ್ವಾಮೀಜಿ ನಮ್ಮೂರಿಗೆ ಬರ್ತಾ ಇದ್ದಾರೆ ಅಂತೇಳಿ ನೀವೆಲ್ಲ ಬರ್ಮಾಡ್ಕೊಂಡ್ರಿ. ಶಂಭುನಾಥ ಸ್ವಾಮಿಗೆ ಅಷ್ಟು ಬೆಲೆ ಇದೆಯಾ? ಶಂಭುನಾಥ ಸ್ವಾಮಿಗಳ ತಲೆ ಮೇಲೆ ಯಾರ ಆಶೀರ್ವಾದ ಇದೆ? ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದ ಇದೆ. ಕಾಲಭೈರವೇಶ್ವರನ ಕೃಪೆ ಇದೆ, ಮೈಸೂರು ಅಮ್ಮನ ಆಶೀರ್ವಾದ ಇದೆ. ಆ ದೃಷ್ಟಿ ಇದ್ದರೆ ಮಾತ್ರ ನೀವು ಕೂಡ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಗುರುಗಳನ್ನ ನಾವು ಕಂಡಿದ್ದೀವಿ. ಒಮ್ಮೆ KR-ಪೇಟೆ ಪ್ರವಾಸ, ಆ ಗುರುಗಳು ಪ್ರವಾಸ ಮಾಡ್ತಾ ಇರಬೇಕಾದ್ರೆ ಒಂದು ಘಟನೆ ಆಗ್ತದೆ, ನೀವೆಲ್ಲ ಕೇಳಬೇಕು ನಮ್ಮ ಗುರುಗಳು ಎಷ್ಟು ಅರ್ಥ ಮಾಡ್ಕೊಂಡಿದ್ರು ಅಂತ. ಈಗಿನ ಜಗದ್ಗುರುಗಳು ಅರಸೀಕೆರೆ ತಾಲೂಕು ಎಲ್ಲವನ್ನು ಪ್ರವಾಸ ಮಾಡಿ ಇವತ್ತು ಕೂಡ ಸದಾಕಾಲ ಸ್ಮರಣೆ ಮಾಡ್ತಾ ಇರ್ತಾರೆ ಅರಸೀಕೆರೆ ತಾಲೂಕು ಪ್ರವಾಸವನ್ನು. ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು KR-ಪೇಟೆ ಪ್ರವಾಸವನ್ನೆಲ್ಲ ಮುಗಿದು ಇನ್ನೇನು ಹೊರಡಬೇಕು, ಹೊರಡು ಸಮಯ ಕಾರ್ ಹತ್ತಬೇಕು, ಒಬ್ಬ ರೈತ ಓಡಿ ಬರ್ತಾನೆ, ಸ್ವಾಮೀಜಿ ನಮ್ಮ ಮನೆಗೆ ಪಾದಪೂಜೆಗೆ ಬರಬೇಕು ನೀವು. ಅಲ್ಲಿದ್ದವರೆಲ್ಲ ಗೊತ್ತಲ್ಲ, ಸ್ವಲ್ಪ ಯಾರೇ ಆಗಿರ್ಬೋದು, ಸ್ವಲ್ಪ ಅವರೇನು ಅಂತ ಹೇಳಲಿಕ್ಕಾಗಲ್ಲ, ಕೆಲವು ತಪ್ಪಾಗ್ತದೆ. ಶ್ರೀಮಂತರಾಗಿರ್ಬೋದು, ಸ್ವಲ್ಪ ಅಶಕ್ತರನ್ನ ಹೇಗೆ ಹೋಗೋ 3 ದಿವಸ ಸ್ವಾಮಿಗಳು ಇಲ್ಲೇ ಇದ್ದರು, ಈಗ ಹೋಗ್ಬೇಕಾದ್ರೆ ಬಂದ್ಬಿಟ್ಟ ನಡಿ ಸ್ವಾಮಿಗಳು ಬೆಂಗಳೂರಿಗೆ ಹೋಗ್ತಾರೆ ಅಂತ ಹೊರಟಿದ್ದಾರೆ ಅಂತ. ಸ್ವಾಮಿಗಳು ಇಲ್ಲಪ್ಪ ತಾಡ ಬಾಯಿಲಿ, ಎಲ್ಲಿದೆ ನಿಮ್ಮ ಮನೆ? ಸ್ವಾಮಿ ಅಲ್ಲಿ ಅವ್ರ ಮನೆ ಹತ್ರಕ್ಕೆ ಹೋಗಿ ಕಾರ್ ಹೋಗಲ್ಲ, ಓಣಿಲಿ ಹೋಗ್ಬೇಕು, ನೀ ರೆಡಿ ಮಾಡ್ಕೊ ಬರ್ತೀನಿ ಅಂತೇಳಿ ಸ್ವಾಮಿಗಳು ಆಶೀರ್ವಾದ ಮಾಡ್ತಾರೆ. ಆಮೇಲೆ ಕೊನೆಗೆ ತಿರುಗಿ ನೋಡ್ತಾರೆ ಶಿಷ್ಯರಿಗೆ, 3 ದಿವಸ ಇದ್ದೀನಿ, ನೀವು ಇನ್ನೂ ಸಂಸ್ಕಾರ ಕಲ್ತಿಲ್ಲ. ಗುರುಗಳು 3 ದಿವಸ ಇದ್ರು ಏನಪ್ಪ ಪ್ರಯೋಜನ ಆಯಿತು?
ನಾವು ಬಡವರಲ್ಲಿ ದೇವರನ್ನ ಕಾಣಬೇಕು. ಪಾಪಿ ದೇವೋಭವ, ದರಿದ್ರ ದೇವೋಭವ, ಮೂರ್ಖ ದೇವೋಭವ ಎಲ್ಲ ಉಪದೇಶ ಮಾಡಿದೆ. ಏನಾಯ್ತು? ಅನರ್ಥ ಆಯಿತು. ನಿಮ್ಮ ಕಾರ್ಯಕ್ರಮ ಮುಗೀತು, ನಾನು ಅವ್ರ ಮನೆಗೆ ಹೋಗ್ತೀನಿ, ನಿಮ್ಗೆ ಕೇಳಲಿಕ್ಕೆ ಅಧಿಕಾರ ಇಲ್ಲ ಅಂತೇಳಿ ಸ್ವಾಮಿಗಳು ಹೊರಡ್ತಾರೆ. ಆಮೇಲೆ ನೋಡ್ತಾರೆ, ಎಲ್ಲ ಹಿಂದೆ ಬರ್ತಾರೆ. ಆಮೇಲೆ ಕೊನೆಗೆ ಪಾಪ ಅವನು ಓಡೋಡೋಗಿ ಬಿದ್ದು ಓಡೋಗಿ ಎಲ್ಲ ಸಗಣಿ ಹಾಕಿ ಆ ತಕ್ಷಣ ರಂಗಲ್ಲೇ ಬಿಟ್ಟು ಸ್ವಾಮಿಗಳು ಬಂದರು ಅಂತ ಮನೆಯೊಳಗಡೆ ಕರ್ಕೊಂಡೋಗಿ ಪಾದ ತೊಳೆದು ನೀವೆಲ್ಲ ಹೇಗೆ ಮಾಡಿದ್ರೋ ಆರತಿ ಮಾಡಿದ್ರು, ಪಾದ ಪೂಜೆಯನ್ನು ಮಾಡಿ ಒಳಗೆ ಕರ್ಕೊಂಡೋಗಿ ಒಂದು ಅಲ್ಲಾಡ್ತಾ ಇರುವಂಥ ಚೇರ್ ಮೇಲೆ ಒಂದು ಟವಲನ್ನು ಹಾಸಿ ಕುಂಡ್ರಿಸಿ ಪಾದ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಏನು ಆ ಕಣ್ಣಲ್ಲಿ ಆನಂದ ಬಾಷ್ಪ. ಇಬ್ಬರು ಹೆಣ್ಮಕ್ಳು, ಅವನ ಹೆಂಡತಿ ಭಾಳ ವಿನಯದಿಂದ ಸ್ವಾಮೀಜಿಯವ್ರ ಪಾದ ಪೂಜೆ ಮಾಡಿ ಸ್ವಾಮೀಜಿಯವ್ರಿಗೆ ಎಲ್ಲೋ ಒಂದು ಕಡೆ ಆತ್ಮಸಂತೋಷ, ಇಂಥವ್ರ ಮನೆ ಬಿಟ್ಟು ಹೊಟ್ಟೋಗ್ತಿದ್ನಲ್ಲಪ್ಪ ಅಂತ. ಕೊನೆಗೆ ಕೇಳಿದ್ರು, ಅಲ್ಲಪ್ಪ 3 ದಿವಸ ಇಲ್ಲೇ ಇದ್ದೆ, 3 ದಿವಸದಿಂದ ಬರದೆ ಒಂದೊಂದು ಕೊನೆಯ ದಿವಸ ಹೋಗ್ಬೇಕಾದ್ರೆ ಬಂದು ಗೋಗರಿತಿಯಲ್ಲ ಯಾಕಪ್ಪ ಅಂತ ಕೇಳಿದ್ರು. ಇಲ್ಲ ಸ್ವಾಮೀಜಿ, ನಮ್ಮ ಮನೆ ದೇವರು ಕಾಲಭೈರವೇಶ್ವರ, ನಾನು ನಿಮಗೆ ಪಾದಪೂಜೆಯನ್ನು ಮಾಡಬೇಕು ಅಂತೇಳಿ 1 ತಿಂಗಳಿಂದ ಗಾರೆ ಕೆಲಸ ಮಾಡಿ ನನಗೆ 5,000 ಕೊಡಬೇಕಿತ್ತು. ಅವನು ಅವ್ರ ಅಮ್ಮ ತೀರೋಗಿದ್ರು ಅಂತ ನಮ್ಮ ಕಾಂಟ್ರಾಕ್ಟ್ರು ಊರಿಗೆ ಹೋಗ್ಬಿಟ್ಟಿದ್ದ. ಇವತ್ತು ಬಂದೆ ಸ್ವಾಮೀಜಿ, 5,000 ರೂಪಾಯಿನ ಈಸ್ಕೊಂಡು ಬಂದು ನಾನು ಪಾದಪೂಜೆ ಮಾಡ್ಬೇಕು ನಮ್ಮ ಗುರುಗಳಿಗೆ ಅಂತೇಳಿ. ಕೊನೆಗೆ ನೋಡಿದ್ರು, ಇಬ್ಬರು ಹೆಣ್ಮಕ್ಳು ಎಲ್ಲ ಲಂಗ ಹಾಕಿರುವಂಥ ಜಾಕೆಟ್ಗಳು, 100 ತೂತ್ಗಳು. ಅವರು ಒಂದು ಬಟ್ಟೆ ಹೊತ್ಕೊಂಡಿದ್ನಲ್ಲ, ಆ ಟವಲ್ ಹರಿದೋಗಿ ಬನೀನ್ ತೆಗೆದೇ ಇಟ್ಕೆ ಬನೀನು ಕೂಡ 100 ತೂತ್ಗಳಾಗಿದ್ವಂತೆ. ಕೊನೆಗೆ ಏನಪ್ಪ ಇಷ್ಟು ನಮ್ಮ ಭಕ್ತರು ಹಿಂಗಿದ್ದಾರೆ, ಒಂದೇ ಮನೆ ನೋಡ್ತಾರೆ. ನಿಮಗೆಲ್ಲ ಗೊತ್ತಲ್ಲ, ಅವತ್ತು ಹಿಂಗೊಂದು ದೊಡ್ಡ ಮನೆ ಇದ್ದರೆ ಅಲ್ಲೇ ಕೊಟ್ಟಿಗೆ, ಅಲ್ಲೇ ಅಡುಗೆ ಮನೆ, ಅಲ್ಲೇ ಮಾಡ್ಕೊಳ್ಳೋದು. ಸ್ವಾಮೀಜಿಯವರು ನಮ್ಮ ಪತ್ರಿಕೆ ವೇಣಗೌಡರು ಅಂತಿದ್ರು. ಒಂದು ಮನೆಗೆ ಆವಾಗ 100 ರೂಪಾಯಿ ಒಂದು ಪತ್ರಿಕೆ ಕಳಿಸ್ಕೊಡ್ಲಿಕ್ಕೆ, ಅದನ್ನು ಮಾಡ್ಕೋ ದುಡ್ಡು ಎಷ್ಟಿದೆ ಅಂತ ಕೇಳಿದ್ರು. ಸ್ವಾಮಿ 25,000 ರೂಪಾಯಿ ಇದೆ ಅಂತ. ಆ 25,000 ತಟ್ಟೆ ಮೇಲಿಟ್ಟು 5,000 ರೂಪಾಯಿನೂ ತಟ್ಟೆಲಿಟ್ಟು ತಗೋ ಒಳ್ಳೇದಾಗಲಿ ನಿನಗೆ ಅಂತ ಆಶೀರ್ವಾದ ಮಾಡು. ಅಲ್ಲ ಸ್ವಾಮಿ, ನಾನು ಕಾಣಿಕೆ ಕೊಡಬೇಕು, ನೀವು ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಬಡವರ ಮನೆಗೆ ಭೈರವ ಬಂದ ಅಂತ ಹೇಳಿದ್ನಲ್ಲ, ನೀವು ಭೈರವನ ಮಕ್ಕಳು, ಫಸ್ಟ್ ನಿಮ್ಮ ಮನೆ ಸರಿ ಮಾಡಿಸೋ, ಮಕ್ಕಳಿಗೆಲ್ಲ ಬಟ್ಟೆ ಹೊಲಿಸ್ಕೊಡು, ಭೈರವ ಬಂದಿದ್ದಾನೆ ಅಂತ ತಿಳ್ಕೊ ಅಂತೇಳಿ ಆಶೀರ್ವಾದ ಮಾಡಿ ಸ್ವಾಮೀಜಿಯವರು ಅಲ್ಲಿಂದ ತೆರಳ್ತಾರೆ. ಇದು ನಮ್ಮ ತಾಯಂದಿರು ಆಶೀರ್ವಾದ. ಗುರುಗಳನ್ನ ಯಾಕೆ ಪೂಜೆ ಮಾಡಬೇಕು? ಇವತ್ತು ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಎಲ್ಲವನ್ನೂ ಕೂಡ ಇವತ್ತು ಗುರು ತೋರಿದ ದಾರಿಯಲ್ಲಿ ಅನೇಕ ಮಹನೀಯರು ಬಂದು ಆಶೀರ್ವಾದ ಮಾಡ್ತಾರೆ. ಅದೇ ಭಾಗೇಶ್ವರಕ್ಕೆ ನಾನೇ ಮಾತಾಡ್ತೀನಿ, ನಾನೇ ಆಶೀರ್ವಾದ ಮಾಡಬೇಕು. ಯಾಕೆ? ನಿಮ್ಮೆಲ್ಲರ ಭಕ್ತಿ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಕರುಣೆ. ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ದೇವರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ಹೋಗಿ ಹಳ್ಳಿ ಜನಗಳನ್ನ ಕೇಳು ಎಲ್ಲಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ರಾಮಾಯಣ ಮಹಾಭಾರತ ನೀವೆಲ್ಲ ಶಿವಲಿಂಗೇಗೌಡರು ಹೇಳಿದ್ರು, ಇವತ್ತು ಧರ್ಮ ಇವತ್ತು ನಾಶ ಆಗೋದಿಲ್ಲ. ಆಂಜನೇಯಂಗೆ ಕೇಳ್ತಾರೆ, ನೀನು ಎಲ್ಲಿವರೆಗೂ ಇರ್ತೀಯ ಆಂಜನೇಯ ಅಂತೇಳಿ. ಯಾವತ್ತು ಭೂಲೋಕದಲ್ಲಿ ದೇವರ ನಾಮಸ್ಮರಣೆ ನಿಲ್ಲುತ್ತೋ ಅವತ್ತು ನಾನು ಜಾಗ ಖಾಲಿ ಮಾಡ್ತೀನಿ ಅಂತ. ಇವತ್ತು ದೇವರ ಸ್ಮರಣೆ ನಡೀತಾ ಇದೆ. ಆಂಜನೇಯನು ಇಲ್ಲಿದ್ದಾನೆ, ಶನಿ ಮಹಾತ್ಮನು ಇಲ್ಲಿದ್ದಾನೆ, ಕಾಲಭೈರವೇಶ್ವರ, ಈ 3 ಜನ ಸದಾಕಾಲ ನಮ್ಮ ಜೊತೆಯಲ್ಲಿ ಇರ್ತಾರೆ. ಸ್ವಲ್ಪ ವ್ಯತ್ಯಾಸದ ಶನಿ ಮಹಾತ್ಮ ಏನು ಮಾಡ್ತಾನೆ? ಕರ್ಮದ ಫಲವನ್ನು ಕೊಡ್ಲಿಕ್ಕೆ ಬಂದು ಏನು ಮಾಡ್ತಾನೆ? ಹೆಗ್ಲಿ ಹೇಳ್ತಾನೆ. ಅದಕ್ಕೋಸ್ಕರ ತಾಯಿ ತಂದೆಗಳನ್ನ ನಾವು ಸೇವೆ ಮಾಡಬೇಕು. ಇವತ್ತು ಭಗವಂತ ಕೊಟ್ಟಂತಹ ಅವಕಾಶಗಳಿಂದ ನಾವು ಯಾರೂ ವಂಚಿತರಾಗಬಾರ್ದು. ಎಲ್ಲವೂ ಕೂಡ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಆರಾಧನೆ ಮಾಡಬೇಕು. ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ, ಹೃದಯಕ್ಕೆ ಎಲ್ಲವನ್ನು ಕೊಟ್ಟಿದ್ದಾನೆ, ಶ್ರೀಮಂತಿಕೆ ಕೊಟ್ಟಿದ್ದಾನೆ, ಹಣ ಕೊಟ್ಟಿದ್ದಾನೆ, ಆಸ್ತಿ. ಯಾರು ಕೂಡ ಇವತ್ತು ಅನ್ನ ಇಲ್ಲದಲ್ಲೇ ಮಲಗುವಂಥ ವ್ಯವಸ್ಥೆ ಪರಿಸ್ಥಿತಿ ಇಲ್ಲ. ಈಗ ಎಲ್ಲ ಸಮೃದ್ಧಿಯಾಗಿ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಆದರೆ ಕೆಲವು ಅಜ್ಞಾನದಿಂದ ನಾವೇನು ಮಾಡ್ತೀವಿ? ಜ್ಞಾನದ ಬೆಳಕನ್ನು, ಜ್ಞಾನದ ಜ್ಯೋತಿಯನ್ನು ಹಚ್ಕೊಳ್ದಲ್ಲೇ. ನಮ್ಮಲ್ಲೊಂದು ಜ್ಯೋತಿ ಇದೆ, ಆ ಜ್ಯೋತಿ ಕಾಣಬೇಕು ಅಂದರೆ ಕಣ್ಣು ಮುಚ್ಕೊಂಡು, ಈಗ ಊರಿಗೆಲ್ಲ ಸೀರೆ ಸೆಟ್ ಬಿಟ್ಟಿದ್ದೀರಲ್ವಾ, ಬೆಳಕು ಕಾಣಕ್ಕೆ ಕರೆಂಟ್ ಹೊತ್ಕೊಳ್ಳೆ ಒಂದು ಬೆಳಕು ನಮ್ಮಲ್ಲಿ ಇದ್ದೇ ಇರುತ್ತೋ ಇಲ್ವೋ? ಆ ಬೆಳಕನ್ನು ಹಚ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ಶಿವ ಧರ್ಮ ನಾಳವೆಂತೆಂಬ ಕಂಬದ ಮೇಲೆ, ಶಿವ ಧರ್ಮ ನಾಳವೆಂತೆಂಬ ಕಂಬದ ಮೇಲೆ, ಸುವಿವೇಕ ಹೃದಯಾಬ್ಜ ಪಣತೆಯೋಳು, ಸವೇಯದ ಸದ್ಭಕ್ತಿ ರಸ ತೈಲತಿವಿದ ಪ್ರವಿಮಾಲ ಕಳೆಯೆಂಬ ಒತ್ತಿವಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ನಮ್ಮ ಜ್ಯೋತಿ ನಾವು ಹಚ್ಕೊಳ್ಬೇಕು.
ಜ್ಯೋತಿ ಏನಾದರೂ ಆರ್ತು ಅಂದ್ರೆ ಏನಾಗ್ತದೆ? ನಮ್ಮನ್ಯಾರ ಇಟ್ಕೋತಾರೆ ಸ್ವಲ್ಪ ದಿವಸ, ಏನೋ ಇಷ್ಟೆಲ್ಲ ಮನೆ ಕಟ್ಸವನಪ್ಪ, ದೇವಸ್ಥಾನ ಕಟ್ಸವನೆ, ಇಷ್ಟೆಲ್ಲ ಸೇವೆ ಮಾಡೋನು, ಒಂದು ವಾರ ಇರಲಿ ಅಂತ ಯಾರ ನಮ್ಮ ಮನೆ ಇಟ್ಕೋತಾರೆ. ಜ್ಯೋತಿ ಓದ್ ಕೂಡಲೇ ಏನು ಮಾಡ್ತಾರೆ? ಅದಕ್ಕೆ ಯಾರು ನಮ್ಮ ಹಿಂದೆ ಬರೋದಿಲ್ಲ. ನಾವು ಎಷ್ಟೋ ಜನ್ಮದ ಇವತ್ತು ಬುದ್ಧನ ಉಡುಮೆ, ಬುದ್ಧ ನೆನೆಸ್ಕೊಳ್ಬೇಕು ನೀವೆಲ್ಲ. ಇಡೀ ಜ್ಞಾನದ ಬೆಳಕನ್ನು ಕೊಟ್ಟಂಥವನು. ಅನೇಕ ಶಿಷ್ಯರಿಗೆ ಇವತ್ತು ನಿಂದನೆಗಳು ಬರ್ತಾರೆ, ಸುಮ್ಮನೆ ನಿಂದಿಸ್ತಾರೆ. ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ. ಒಂದು ಮನೆ ಭಿಕ್ಷಕ್ಕೆ ಹೋಗ್ತಾನಂತೆ. ಆ ಭಿಕ್ಷಕ್ಕೆ ಭವತಿ ಭಿಕ್ಷಾ ಅಂದೆ ಎಂದಾಗ ಬಾಯಿ ಬಂದಂಗೆ ಬೋಯ್ತಾನಂತೆ ಬುದ್ಧನ. ಬಾಯಿಗೆ ಬಂದಂಗೆ ಬೋದು ಕೊನೆಗೆ ಕೇಳ್ತಾರಂತೆ, ಇಷ್ಟು ಬೋದ್ರು ಇಷ್ಟು ಖುಷಿಯಾಗಿದೆಯಲ್ಲಪ್ಪ ನೀನು, ಏನು ಅಂದರೆ ನೀನೇನಾದರೂ ಭಿಕ್ಷೆ ಕೊಟ್ಟರೆ ಈಸ್ಕೊಳ್ತೀನಿ, ನೀನೇನು ಕೊಟ್ಟಿಲ್ಲ, ನೀನೇನು ಮಾತಾಡಿದ್ರೆ ನಿನ್ನಲ್ಲೇ ಇರಲಿ ಅಂತ ಆಶೀರ್ವಾದ ಮಾಡೋಗ್ತೀನಿ ಅಂತ. ನಾವೇನು ಮಾಡ್ತೇವೆ ನಮ್ಮಲ್ಲೇ ಇರ್ತದೆ ಅದು. ಅದಕ್ಕೆ ಬೆಳಕನ್ನು ಅವನು ಒಂದ್ಸಲ ಯೋಚನೆ ಮಾಡ್ತಿರ್ತಾನೆ. ಒಮ್ಮೆ ಹಿಂಗೆ ಊರಿನಲ್ಲಿ ಒಂದು ಮೆರವಣಿಗೆ ಮಾಡ್ತಾ ಇರಬೇಕಾದ್ರೆ ಗಾಡಿ ಮೇಲೆ ಕುಂಡಿಸಿ ಮೆರವಣಿಗೆ ಮಾಡ್ತಿರ್ತಂತೆ. ಅಲ್ಲಿ ಗಾಡಿ ಹೊಡಿತಿರ್ತಾನಂತೆ ಗೌಡ್ರೆ. ಗಾಡಿ ಹೊಡಿತಾ ಇರಬೇಕಾದ್ರೆ ಈ ಸ್ವಾಮಿಗಳು ಏನು ಮಾಡ್ತಾರೆ, ಮೇಲೆ ಕೂತ್ಕೊಂಡು ಉಸ್ನಾಗ ನಗ್ತಿರ್ತಾರಂತೆ. ಕೊನೆ ಶಿಷ್ಯ ಭಾಳ ಕಿಲಾಡಿ, ಯಾಕೆ ಗುರುಗಳೇ ಯಾವತ್ತೂ ಮೌನವಾಗಿರ್ತೀರಿ, ಇವತ್ತು ನಿಮ್ಮ ಮುಖದಲ್ಲಿ ನಗು, ಸಂತೋಷ, ಒಂಥರ ಏನೋ ಭಾವನೆ ಇತ್ತಲ್ಲ, ಯಾಕೆ ಅಂತೇಳಿ ಗುರುಗಳನ್ನ ಕೇಳಿದಾಗೆ, ನೋಡಪ್ಪ ಯಾವುದೋ ಜನ್ಮದಲ್ಲಿ ಅವರು ತಂದೆ ಆಗಿದ್ರು, ಇವತ್ತು ನಾನು ಸ್ವಾಮಿಗಳಾಗಿದ್ದೀನಿ, ಅವ್ರು ಗಾಡಿ ಹೊಡಿತಿದ್ದಾರೆ ಅಂತೇಳಿ ಯೋಚನೆ ಮಾಡಿದಂತೆ. ಭಗವಾನ್ ಬುದ್ಧನು ಕೂಡ ಬುದ್ಧನಾಗಬೇಕಾದ್ರೆ 499 ಜನ್ಮವನ್ನು ಎತ್ತಿದ ಮೇಲೆ 500ನೇ ಜನ್ಮಕ್ಕೆ ಬುದ್ಧನಾದನಂತೆ. ಅರ್ಥ ಮಾಡ್ಕೊಳ್ಳಿ. ನಾವು ಮನುಷ್ಯರು, ನಾವು ಸುಮ್ಮನೆ ಬಂದಿಲ್ಲ. ಶತಕೋಟಿ ಜನ್ಮ ಸುಕೃತೈಹಿ ಪುಣ್ಯೈರ್ವಿನ ಲಭ್ಯತೆ. 100 ಕೋಟಿ ಜನ್ಮ ಎತ್ತಿದ ಮೇಲೆ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿದ್ದಂತೆ ನಮಗೆ. ನಾವೇನು ಮಾಡ್ಬೇಕೀಗ? ಏನಾದರೂ ಮಾಡಿ ಪುಣ್ಯ ಸಂಪಾದನೆ ಮಾಡಿ ಪುಣ್ಯದ ಬುದ್ಧಿಯನ್ನು ಕಟ್ಟಿಕೊಂಡು, ಇವತ್ತು ದ್ರೌಪದಿ ಮಹಾಭಾರತ ಕಥೆಯನ್ನು ಕೇಳ್ತೀರಿ. ಎಲ್ಲ ಋಷಿಗಳು, ಎಷ್ಟೋ ಸಾವಿರ ಋಷಿಗಳು ಮನೆಗೆ ಊಟಕ್ಕೆ ಬಂದಂಥ ಸಂದರ್ಭದಲ್ಲಿ ಹೋಗಿ ಸ್ನಾನ ಮಾಡ್ತಾ ಇರ್ತಾರೆ. ಇನ್ನೇನು ಊಟಕ್ಕೆ ಬಂದ್ಬಿಡ್ತಾರೆ, ಪ್ರಸಾದ ಕೊಡಬೇಕು. ಮನೇಲಿ ಏನೂ ಇಲ್ಲ. ಇವತ್ತು ನಾವೆಲ್ಲ ತಾಯಿಂದರು ಎಷ್ಟೋ ಅನಿವಾರ್ಯ ಆಗಿರ್ತದೆ, ಏನೂ ಇಲ್ಲ. ಅವ್ರಿಗೆ ಯಾರು ಸ್ಮರಣೆ ಆಗ್ತದೆ? ಕೃಷ್ಣನ ಸ್ಮರಣೆ ಆಗ್ತದೆ. ಕೃಷ್ಣನ ನೆನೆಸ್ಕೋತಿಲ್ಲ. ಕೃಷ್ಣ ಓಡ್ ಬಂದವನು ಕೇಳ್ತಾನೆ, ಏನು ಕಷ್ಟ ನಿನಗೆ? ಹಿಂಗೆ ಋಷಿ ಮುನಿಗಳೆಲ್ಲ ಪ್ರಸಾದಕ್ಕೆ ಬಂದಿದ್ದಾರೆ, ಊಟ ಕೊಡಬೇಕು. ಏನಿಲ್ಲ ನಮ್ಮನೇಲಿ. ಇಲ್ಲ, ಏನೋ ಇದೆ ನೋಡಿ, ನನಗೇನಾದ್ರು ಕೊಡ್ಬೇಕು, ನಾನು ನಿನ್ಗೇನಾದ್ರು ಕೊಡಬೇಕು ಅಂದರೆ ನೀನು ನನಗೇನಾದ್ರು ಕೊಡು. ನೀನು ಕೊಟ್ಟರೆ ಮಾತ್ರ ನಾನು ಕೊಡಲಿಕ್ಕೆ ಸಾಧ್ಯ. ಭಗವಂತ ಸುಮ್ಮನೆ ಕೊಡಲ್ಲ. ನಾವೇನಾದ್ರು ಅವನಿಗೆ ಸಮರ್ಪಣೆ ಮಾಡಬೇಕು. ಒಳ್ಳೇದು ಮಾಡಿದ್ರು ಕೊಡ್ತಾನೆ, ಕೆಟ್ಟದ್ದು ಮಾಡಿದ್ರು ಕೊಡ್ತಾನೆ. ಅದಕ್ಕೆ ದ್ರೌಪದಿಗೆ ಹೇಳ್ದ, ಏನೂ ಇಲ್ಲ ಕೃಷ್ಣ, ನಮ್ಮದು ಏನಾದರೂ ಕೊಡು ನನಗೆ, ಇಲ್ಲ ನಾನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಹುಡುಕು ಮನೆಯೆಲ್ಲ, ಕೊನೆಗೆ ಮನೆಯೆಲ್ಲ ಹುಡುಕಿ ಅಕ್ಷಯ ಪಾತ್ರೊಳಗೆ ಏನಿರುತ್ತೆ? ಒಂದಗಳು ಅನ್ನ ಇರುತ್ತೆ. ಅನ್ನವನ್ನು ಕೊಡ್ತಾಳೆ. ಅನ್ನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕೃಷ್ಣ ಅದನ್ನು ತಿಂದ ಮೇಲೆ ಎಲ್ಲ ಋಷಿಗಳಿಗೆ ಹೊಟ್ಟೆ ತುಂಬ ಹೋಗುತ್ತೆ. ಅವರಲ್ಲೇ ಭಾಳಷ್ಟು ಆಶೀರ್ವಾದ ಮಾಡಿ ಹೋಗ್ತಾರೆ. ಯಾಕೆ ಈ ಕಥೆಯನ್ನು ಹೋದ್ಸಲ ಬಂದಾಗ ಲಕ್ಷ್ಮೀ ಕಥೆ ಹೇಳಿದೆ ಅಲ್ವ? ಎಲ್ಲ ನೆನಪಿದೆ ತಾನೆ? ಹಾಂ, ಹೋದ್ಸಲ ಬಂದಾಗ ಲಕ್ಷ್ಮೀ ಕಥೆ ಹೇಳಿದೆ. ಇವತ್ತು ಬಂದಾಗ ದ್ರೌಪದಿ ಕಥೆಯನ್ನು ಹೇಳಿದೆ. ಕಥೆಗಳು ನಮಗೆ ಬಹುದೂರ ನಮ್ಮ ವ್ಯಥೆಗಳನ್ನ ನಾಶ ಮಾಡ್ತದೆ. ಅರ್ಥ ಮಾಡ್ಕೊಳ್ಬೇಕು. ಮನುಷ್ಯರಾಗಿ ಹುಟ್ಟಿದ್ದೀವಿ, ಮನುಷ್ಯರಾಗಿ ನಾವು ಸಾಯಬಾರ್ದು. ತಾಯಂದಿರನ್ನ ಪೂಜೆ ಮಾಡಬೇಕು. ಮೈಸೂರಮ್ಮನ ಪೂಜೆ ಮಾಡಬೇಕು ಅಂದರೆ, ಮೈಸೂರಮ್ಮ ತೃಪ್ತಿ ಆಗ್ಬೇಕಂದ್ರೆ ಏನಾಗಬೇಕು? ನಾವು ಸಂತೃಪ್ತರಾಗಿರಬೇಕು. ಅಂದರೆ ಫಸ್ಟು ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನ ಗೌರವಿಸ್ಬೇಕು. ನಾವು ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳ ಮಾತು ಅರ್ಥ ಆಗಬೇಕು ಅಂದರೆ, ಅವ್ರ ಆಶೀರ್ವಾದ ಬೇಕು ಅಂತಂದರೆ ಗೊತ್ತಲ್ಲ ನಿಮಗೆ. ಏನೆಲ್ಲ ಇವತ್ತು ತಾಯಿ ಪೂಜೆ ಮಾಡಿದಂಥವರು, ಶನಿ ಮಹಾತ್ಮ ಗೊತ್ತಲ್ಲ, ಎಲ್ಲ ರಾಶಿಗೆ ಹೋಗ್ತಾನೆ. ಆಂಜನೇಯ ರಾಶಿಗೆ ಹೋಗ್ಬೇಕು ಅಂತ ಬಂದಂತೆ. ಕೊನೆಗೆ ಆಂಜನೇಯನ ಕಾದು 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 ಸಾಕಾಗಿ ಎಲ್ಲಪ್ಪ ಆಂಜನೇಯ ಅಂತ ಅಂದರೆ ಅವ್ನು ಗೊತ್ತಾಯಿತು, ಶನಿ ಮಹಾತ್ಮ ನಾನು ಬೆನ್ನತ್ತಿದ್ದಾನೆ, ಅವನೇ ಮಾವುಟ. ಆ ತಾಯಿ ಪಾದ ಸೇವೆ ಮಾಡ್ಕೊಂಡು ಒಳಗಡೆ ಗುಹೆ ಒಳಗೆ ಇದ್ದ. ಏನೋ ಸೌಂಡ್ ಆಯ್ತದೆ, ಯಾರೋ ಬಂದಿರ್ಬೇಕು ನೋಡಪ್ಪ ಅಂತ ತಾಯಿ ಹೇಳಿದ್ರೆ, ಯಾರೂ ಇಲ್ಲ ಬುಣಮ್ಮ, ನೀನು ಆರಾಮಾಗಿ ರೆಸ್ಟ್ ಮಾಡಿ, ನೀನು ಸೇವೆ ಮಾಡ್ತೀನಿ ಅಂತ ತಾಯಿ ಸೇವೆಯಲ್ಲೇ ಕಾಳ ಕಳೆದ್ಬಿಟ್ಟ ಅವನು. ಶನಿ ಮಹಾತ್ಮ ನೋಡ್ದ, ಓ ತಾಯಿ ಸೇವೆಯಲ್ಲಿ ಇದ್ದಾನೆ, ಇವನ ರಾಶಿಗೆ ನಾನು ಹೋಗ್ಬಾರ್ದು, ಒಳ್ಳೇದಾಗಲಿ ಅಂತ ಅವತ್ತೇ ಶನಿ ಮಹಾತ್ಮ ವಾಪಸ್ ಹೋಗ್ಬಿಟ್ಟ. ತಾಯಿ ಯಾರು ಸೇವೆ ಮಾಡಲ್ಲ, ಅವ್ರು ಶನಿ ಮಹಾತ್ಮ ಎಗಲೇ ಇರ್ತಾನೆ. ಅರ್ಥ ಮಾಡ್ಕೊಳ್ಬೇಕು.
ಅದಕ್ಕೋಸ್ಕರ ಗುರುಗಳನ್ನ ಮಾರ್ಗದರ್ಶನ ಯಾಕೆ ಬೇಕು? ಇವತ್ತು ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ಪವಿತ್ರ ಭಾವನೆಯಿಂದ ಬಾಗೇಶ್ವರ ಗ್ರಾಮಕ್ಕೆ ಬಂದಿದೆ. ಇವತ್ತು ಎಲ್ಲವನ್ನು ಕೂಡ ಶ್ರದ್ಧೆ ನೋಡಿ, ನಿಮ್ಮ ಮನಸ್ಸುಗಳು ಎಷ್ಟೆಲ್ಲ ಒಗ್ಗಟ್ಟಾಗಿದೆ. ನಿಮ್ಮ ಮನಸ್ಸುಗಳು ಎಷ್ಟು ಒಗ್ಗಟ್ಟಾಗಿರಿಂದ ನೀವೆಲ್ಲ ಎಷ್ಟು ಸಂತೋಷವಾಗಿದ್ದೀವಿ. ಎಷ್ಟು ನಿಮ್ಮ ನೋಡಿದ್ರೆ ಎಷ್ಟು ಸಂತೋಷ. ಗುರು ಭಜನೆ ಮಾಡಿದ್ರು, ಗುರುನಾಮಸ್ಮರಣೆ ಮಾಡಿದ್ರು, ಎಲ್ಲ ತಾಯಿಂದರು ಒಂದಷ್ಟು ಜನ ಬಂದು ಪಾದಪೂಜೆಯನ್ನು ಮಾಡಿದ್ರು. ನೀವು ಕೂಡ ಎಲ್ಲ ಇವತ್ತು ನಮ್ಮೂರಿಗೆ ಸ್ವಾಮಿಗಳು ಬಂದಿದ್ದಾರೆ, ಅವರ ಆಶೀರ್ವಾದವನ್ನು ಕೇಳಬೇಕು. ಅವರ ಅನಿಸಿಕೆಗಳನ್ನ ನಾವೆಲ್ಲ ನಮ್ಮ ಹೃದಯದಲ್ಲಿ ಇಳಿಸ್ಕೊಡ್ಬೇಕು. ಅವರು ಕೊಟ್ಟಂಥ ಮಾತಿನ ಬೀಜ ಮುಖಾಂತರ ನಾವು ಹೋಗಿ ನೆಟ್ಕೊಂಡು ಅಲ್ಲಿ ಬರುವಂಥ ಫಲಗಳನ್ನ ನಾವು ನಮ್ಮ ಮಕ್ಕಳಿಗೆ ಉಣಬಡಿಸ್ಬೇಕು. ಇವತ್ತು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ನಮ್ಮ ಪೂಜ್ಯ ಮಹಾಸ್ವಾಮೀಜಿಯವರು ಯಾವಾಗ ಹೇಳು ತುತ್ತು ತೂಕ ಕೆಡಿಸ್ಬಿಡುತ್ತೆ ಅಂತೇಳಿ. ನಮ್ಮ ರೈತರು ಹಂಗಲ್ಲ, ಸುಮ್ಮನೆ ಯಾವತ್ತೂ ಯಾರಿಗೂ ಬೇರೆಯವರು ತೊಂದರೆ ಕೊಡೋದಿಲ್ಲ. ಸಂತ ದುಡಿದು ಇವತ್ತು ಪೂಜ್ಯ ಮಹಾಸ್ವಾಮೀಜಿ ಹೇಳ್ತಿದ್ರು, ಎಲ್ಲ ಪುಣ್ಯ ತೀರ್ಥಗಳು ಭಾಳ ಶ್ರೇಷ್ಠ ಅಂದರೆ ನಮ್ಮ ದೊಡ್ಡವ್ರು ಹೇಳ್ತಿದ್ದು ಏನು ಗೊತ್ತಾ? ಯಾವ ರೈತ ಹೊಲದಲ್ಲಿ ದುಡಿದು ಅವನ ಬೆವರಿನ ಒಂದು ಹನಿ ಭೂಮಿ ಬಿಡುತ್ತೆ, ಅದು ಪವಿತ್ರವಾದ ತೀರ್ಥ ಅಂತ ರೈತರ ಪರವಾಗಿ ಪೂಜ್ಯ ಮಹಾಸ್ವಾಮೀಜಿಯವರು ಇದ್ದರು. ರೈತರ ಮಗ ಆಗಿದ್ದರು ಅವರು. ಅದೇ ರೀತಿ ಕೂಡ ಇವತ್ತು ನಮ್ಮ ಗುರು ತೋರಿದ ದಾರಿ ಇವತ್ತು 140ನೇ ಹುಣ್ಣಿಮೆ ಪವಿತ್ರವಾದ ಕಾರ್ಯಕ್ರಮವನ್ನು ಬಾಗೇಶ್ವರಕ್ಕೆ ಇಷ್ಟೆಲ್ಲ ವಿಜೃಂಭಣೆಯಿಂದ ಭಕ್ತಿ ಮಾಡಿಕೊಂಡು ಸೇವೆ ಮಾಡಿಕೊಂಡು ಗುರುಗಳನ್ನ ಬರಮಾಡ್ಕೊಂಡಿದ್ದೀರಿ. ಎಲ್ಲ ತಾಯಿಂದರು ಕಳಸವನ್ನು ಹೊತ್ಕೊಂಡ್ರಿ. ಆ ಕಳಸ ಸುಮ್ಮನೆನಾ? ಇವತ್ತು ಏನೋ ಸಂಸ್ಕೃತಿ ಉಳಿಬೇಕಾದ್ರೆ ತಾಯಿಂದಿರ ಮಾತ್ರ. ಇವತ್ತು ಮನೆ ಗೃಹ ಪ್ರವೇಶ ಆಗಲಿ, ಯಾರಾದರೂ ಒಳ್ಳೇದಾಗಲಿ ಕೆಟ್ಟದಾಗಲಿ ಫಸ್ಟ್ ಏನು ಮಾಡ್ತೀವಿ ನಾವು? ಹೋಮ ಸುಡಬೇಕಾದ್ರೆ ಒಂದು ಗಂಗೆ ತರೋದು ಅಂತ ಹೇಳಿ, ಅದನ್ನು ಆ ನೀರು ಎಲ್ಲಿ ತಂದಿದ್ದೀರಿ ನೀವು? ಬೋರ್ವೆಲ್ ನೀರಾಗಿರ್ಬೋದು, ಬಾವಿ ನೀರಾಗಿರ್ಬೋದು, ಹೇಮಾವತಿ ನೀರಾಗಿರ್ಬೋದು, ಅದು ನೀರು ಅಂತೀರಾ? ಆ ಕಳಸಕ್ಕೆ ಒಳಗಡೆ ಹೋದ್ಮೇಲೆ ತಾಯಂದಿರು ತುಂಬಿದ ಮೇಲೆ ಅದೆಲ್ಲ ಹುಣಸೆ ಹಣ್ಣೆ ಹಾಕಿ ತೊಳೆದು ಹೇಗೆ ಆ ಹಿತ್ತಾಳೆ ಬೆನ್ಗೆಗಳು ಫಳಫಳ ಅಂತ ಹೊಳಿಬೇಕು ಅಂದರೆ ಹಿರಣ್ಮಯೇನ ಪಾತ್ರೇಣ ಅಂತ ಉಪನಿಷತ್ತಲ್ಲಿ ಒಂದು ಮಾತು ಬರ್ತದೆ. ಆ ಹಿತ್ತಾಳೆ ಪಾತ್ರೆಯನ್ನು ಹುಣಸೆ ಹಣ್ಣು ಹಾಕಿ ತೊಳೆದ್ರೆ ಹೇಗೆ ಫಳಫಳ ಅನ್ನುತ್ತೋ ಹಂಗೆ ನಮ್ಮ ಮನಸ್ಸನ್ನು ತೊಳ್ಕೊಳ್ಬೇಕಂತೆ ನಾವು ಭಕ್ತಿಯಿಂದ. ಆ ಕಳಸಕ್ಕೆ ನಾವು ಒಂದು ತೀರ್ಥವನ್ನು ತುಂಬಿದ್ರೆ ಆ ಕಳಸವನ್ನು ತಾಯಿ ತಲೆ ಮೇಲೆ ಇಟ್ಕೊಂಡ್ರೆ ಅಲ್ಲಿ ಎಷ್ಟು ಜನ ನದಿಗಳು ವಾಸವಾಗಿರ್ತಾರಂತೆ ಗೊತ್ತಾ? ಗಂಗೆ, ಯಮುನೆ, ಚೈವ, ಗೋದಾವರಿ, ಸರಸ್ವತಿ ಮತ್ತು ನರ್ಮದಾ, ಸಿಂಧು, ಕಾವೇರಿ 7 ಸಪ್ತ ನದಿಗಳು ಆ ಬಿಂದಿಗೆ ಒಳಗಡೆ ಬಂದು ತಗುಲಾಕೊಂಡಿದ್ದಾವೆ ಈಗ. ಅಂದರೆ ತಾಯಿ ತುಂಬಿದ ಮೇಲೆ ಅಷ್ಟು ಪವಿತ್ರ ಭಾವನೆ. ಅದ್ರ ಮೇಲೆ ಒಂದು ಮಾವಿನ ಸೊಪ್ಪು ಹಾಕಿ ಒಂದು ಕಾಯನ್ನು ಇಟ್ಟುಬಿಟ್ಟು ಆ ತಲೆ ಮೇಲೆ ಇಟ್ಕೊಂಡ್ರೆ ಕಲಸಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಕಲಸ ಮುಖಭಾಗದಲ್ಲಿ ಯಾರಿರ್ತಾರೆ? ಕಳಸಸ್ಯ ಮುಖೇ ವಿಷ್ಣು, ಕಳಸ ಮುಖಭಾಗದಲ್ಲಿ ವಿಷ್ಣು ವಾಸವಾಗಿರ್ತಾನಂತೆ. ಕಂಠೇ ರುದ್ರ, ಕಂಠಭಾಗದಲ್ಲಿ ರುದ್ರವಾಸವಾಗಿರ್ತಾನಂತೆ. ಮೂಲೆ ಏನು ಬ್ರಹ್ಮಾಂಡ ಇದೆಯಲ್ಲ ದೊಡ್ಡದಾಗೆ, ಮೂಲೆ ತತ್ರ ಅಲ್ಲಿ ಭೂಮಂಡಲದಲ್ಲಿ ಬ್ರಹ್ಮವಾಸವಾಗಿರ್ತಾನಂತೆ. ತ್ರಿಮೂರ್ತಿಗಳ ರೂಪದಲ್ಲಿ ಕಳಸವನ್ನು ಹೊತ್ಕೊಂಡು ಗುರು ಸ್ವರೂಪಿಗಳನ್ನ ನೀವೆಲ್ಲ ಬಡ್ಮಾಡ್ಕೊಂಡು ಸುಮ್ಮನೆ ಯಾರೂ ಆಚಾರ ಮಾಡೋಗಿಲ್ಲ, ವಿಚಾರ ಮಾಡೇ ಹೋಗಿರೋದು. ಅದಕ್ಕೆ ಹೇಳ್ತಾರೆ ನಮ್ಮ ತಾಯಂದಿರು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು, ಗಾದೆ ಎಂದಿಗೂ ಸುಳ್ಳಾಗೋದಿಲ್ಲ. ಇವತ್ತೇನಾದರೂ ನಾವು ಬಂದು ಆಶೀರ್ವಾದ ಮಾಡಮ್ಮ ಅಂತೇಳಿ ತಾಯಿಗೆ ಪೂಜೆ ಭಾವನೆ ಮಾಡಿದ್ರೆ ಆ ತಾಯಿದ್ರು ಎಂತ ಆಶೀರ್ವಾದ ಮಾಡ್ತಾರೆ? ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ಎಲೆಕಂದ ಜ್ಯೋತಿಯೇ ನೀನಾಗು ಜಗಕ್ಕೆಲ್ಲ. ಜ್ಯೋತಿ ನೀನಾಗಬೇಕು, ಆಚಾರ ಕರಸಾಗಬೇಕು, ವಿಚಾರ ಮಾಡಬೇಕು, ಸುಮ್ಮನೆ ದುಡುಕ್ಲಿಕ್ಕೆ ಹೋಗಬೇಡ್ದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಹಿರಿಯರನ್ನ ಸೇವೆ ಮಾಡಬೇಕು, ಬಂದವರಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ಏನಾಗಬೇಕು ನಿಮಗೆ ಅಂತ ಕೇಳಬೇಕು. ಇವೆಲ್ಲ ಮಕ್ಕಳು ಭಾಳಷ್ಟು ಸಂಸ್ಕಾರ. ನೀವೆಲ್ಲ ಸಂಸಾರಸ್ಥರು ಗೊತ್ತು, ನೀವೆಲ್ಲ ಸಂಸಾರ ಮಾಡ್ತಾ ಇದ್ದೀರಿ, ನಿಮಗೆಲ್ಲ ಮಕ್ಕಳಾಗಿದ್ದಾವೆ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಸುಖವಾಗಿದ್ದೀರಿ. ಆ ಸಂಸ್ಕಾರ ಜೊತೆಗೆ ಒಂದು ಕಾ ಹಾಕಲಿಕ್ಕೆ ನಾವು ಬಂದಿರೋದು ಸ್ವಾಮಿಗಳು. ಏನದು? ಸಂಸಾರಕ್ಕೆ ಕಾ ಹಾಕಿದ್ರೆ ಏನಾಯ್ತು? ಸಂಸಾರ. ಆ ಸಾಕ್ಕೆ ಒಂದು ಕಾ ಕೊಟ್ರೆ ಏನಾಯ್ತು? ಸಂಸ್ಕಾರ. ಆ ಸಂಸ್ಕಾರ ಉಳ್ಳವ್ರು ನೀವು ಆಗಬೇಕು. ನಮ್ಮೂರು ಸ್ವಾಮಿಗಳು ಬಂದಿದ್ರು, 1 ಗಂಟೆ ಉಪನ್ಯಾಸ ಮಾಡಿದ್ರಪ್ಪ, ಏನು ಪ್ರಯೋಜನ ಅಂತ ನೀವು ತಿಳ್ಕೊಳ್ಬೇಕು. ಇವತ್ತಿಂದ ನಾವೇನಾದರೂ ಒಂದು ಬದಲಾವಣೆಗಳಾಗಬೇಕು. ಬದಲಾವಣೆಗಳಾಗಲಿಲ್ಲ ಅಂತ ಅಂದರೆ ಮನುಷ್ಯ ಜನ್ಮ ಸಾರ್ಥಕ ಆಗೋದಿಲ್ಲ. ಗುರುಗಳು ಬಂದು ಉಪದೇಶ ಮಾಡಿ ಹೋಗಿದ್ದಾರೆ ಅಂತ ಅಂದರೆ ಅಜ್ಞಾನವನ್ನು ನಾಶ ಮಾಡಿಕೊಳ್ಬೇಕು, ಜ್ಞಾನದ ಬೆಳಕನ್ನು ಹಚ್ಕೊಳ್ಬೇಕು. ಇವತ್ತು ಹಸುಗೆ ಹಾಲು